ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯ, ಮುಕ್ತಿ ಮೂಲೋ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತಹ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಭಾಳಷ್ಟು ವಿಶೇಷವಾದಂಥ ಒಂದು ವಿಚಾರವನ್ನು ನಾವು ನೋಡ್ತಾ ಇದ್ದೀವಿ. ಯಾವುದು? ನಿಜಗುಂಡರು ಹೇಳಿದಂಥ ಕೈವಲ್ಯ ಪದ್ಧತಿ. ಕೈವಲ್ಯ ಅಂದರೆ ಮೋಕ್ಷ, ಮೋಕ್ಷ ಅಂದರೆ ಆನಂದ, ಪರಮಾತ್ಮನ ಒಂದು ಸ್ವರೂಪ. ಆನಂದ ಅಂದರೆ ಪರಮಾತ್ಮನೇ, ಆ ಒಂದು ಸಾಕ್ಷಾತ್ಕಾರ. ಆ ಮುಕ್ತಿ, ಮುಕ್ತಿ ಅನ್ನುವಂಥದ್ದು ಅಂದರೆ ಜನನ ಮರಣದಿಂದ ಬಿಡುಗಡೆ ಆಗುವಂಥದ್ದು, ಪರಮಾನಂದ ಸ್ಥಿತಿ ಪಡ್ಕೊಳ್ಳುವಂಥದ್ದು. ಅಂಥ ಒಂದು ಮುಕ್ತಿಯ ಮಾರ್ಗವನ್ನು ತೋರಿಸುವಂಥದ್ದು ಕೈವಲ್ಯ ಪದ್ಧತಿ. ಪದ್ಧತಿ ಅಂದರೆ ದಾರಿ, ಕೈವಲ್ಯ ಅಂದರೆ ಮುಕ್ತಿ. ಮುಕ್ತಿ ಅಂದರೆ ಭಾಳ ಏನಿಲ್ಲ, ಅದು ದುಃಖದಿಂದ ಬಿಡುಗಡೆ ಆಗುವಂಥದ್ದು ಅಷ್ಟೇ. ಮುಕ್ತಿ ಅಂದ್ರೆ ಏನಾರು ಐತೇನ್ರಿಪ್ಪ ದೊಡ್ಡದು ಅಂತ, ವಸ್ತು ಐತೇನ್ರಿ, ಏನಾದರೂ ಕೊಟ್ಬಿಡ್ತಾರೆ ಯಾರಾದರೂ ಅಂದ್ರೆ ಹಂಗೆ ಕೊಡುವಂಥದ್ದಲ್ಲ ಅದು. ಮುಕ್ತಿ ಅಂತಂದ್ರೆ ಏನು ಜನನ ಮರಣ ಅನ್ನುವಂಥ ಬಂಧಕ್ಕೆ ಗುರಿಯಾಗಿದ್ದೀವಲ್ಲ, ಅದರಿಂದ ಬಿಡುಗಡೆ ಆಗುವಂಥದ್ದು, ಸದಾಕಾಲ ಆನಂದವನ್ನು ಪಡ್ಕೊಳ್ಳುವಂಥದ್ದು. ಹಿಂದೆ 8ನೇ ಪದದಲ್ಲಿ ಕೂಡ ಭಾಳ ಅದ್ಭುತವಾಗಿ ಹೇಳಿದ್ದಾರೆ. ಏನೇ ಒಂದು ಸಂಸಾರದಲ್ಲಿ ಭಾಳಷ್ಟು ಕಷ್ಟ, ಸುಖ, ನೋವು, ನಲಿವು ಎಲ್ಲ ಇರ್ತಾವೆ. ಮನುಷ್ಯ ಅಂತಂದ ಮೇಲೆ ಎಲ್ಲರಿಗೂ ಇದು ಸಹಜ. ಯಾಕಂತಂದ್ರೆ ಈ ಮನುಷ್ಯ ಹುಟ್ಟಿ ಬಂದಿದ್ದಾನಂತಂದ್ರೆ ಈ ಹಿಂದಿನ ಒಂದು ಕರ್ಮಗಳು ಇರ್ತಾವೆ. ಅದಕ್ಕೆ ಕಾರಣ, ಶರೀರ ಬಂಧಕ್ಕೆ ಹಿಂದಿನ ಕಾರಣ ಯಾವುದಂದ್ರೆ ಒಂದು ಪಾಪ ಪುಣ್ಯಗಳ ಒಂದು ಲೇಪನ ಇರ್ತದೆ. ಈ ಒಂದು ಜನ್ಮದಲ್ಲಿ ಕೂಡ ನಮಗೆ ಭಾಳ ಸಂತೋಷ ಆಗ್ಯದ, ಮಾತಾಡ್ಬಿಡಂತಂದ್ರೆ ಭಾಳ ಸಂತೋಷ ಆಗ್ಯದ ಅಂತಂದ್ರೂ ಕೂಡ ಅದು ಒಂದು ಯಾವುದ್ರ ಪುಣ್ಯದ ಫಲ. ದುಃಖ ಆಗ್ಯದಪ್ಪ ಅಂದ್ರೆ ಅದು ಪಾಪದ ಫಲ. ನಾವಿಂದು ಮಾಡಿದಂಥ ಒಂದು ಕರ್ಮದ ಪ್ರಕಾರ ಇವೆಲ್ಲ ನಡೀತಾ ಇರುವಂಥದ್ದು. ಅದಕ್ಕೆ ಮಹಾತ್ಮರು ಭಾಳಷ್ಟು ಎಚ್ಚರಿಕೆ ಕೊಡ್ತಾರೆ. ಎಲ್ಲರಿಗೂ ದೇವತೆಗಳಿಗೂ ಬಿಟ್ಟಿಲ್ಲ ಈ ಕಷ್ಟ ಅನ್ನುವಂಥದ್ದು. ಅದಕ್ಕೆ ಈ ಸುಖ ಬಂದದಂತೂ ನೀ ಮೈ ಮರಿಬೇಡ, ಅದೂ ಶಾಶ್ವತ ಅಲ್ಲ. ದುಃಖ ಬಂದದಂತೂ ಅದರಲ್ಲೇ ಕುಂದ್ರಬೇಡ, ಅದು ಶಾಶ್ವತ ಅಲ್ಲ. ಯಾಕಂದ್ರೆ ಮುಂದೆ ಭಾಳಷ್ಟು ಕೆಲಸಗಳು ಅದಾವ, ನಿನ್ನನ್ನು ನೀ ತಿಳ್ಕೊಳ್ಬೇಕಂತ ಇರುವಂಥದ್ದು, ಸದ್ಗುರು ವಾಕ್ಯ ಕೇಳಬೇಕನ್ನುವಂಥದ್ದು ಭಾಳ ಮುಖ್ಯ ಇರ್ತದೆ. ಯಾಕಂದ್ರೆ ಅದರಿಂದ ದಾಟಕ್ಕೆ ಇದು ಒಂದೇ ಸೋಪಾನ. ಯಾವುದು? ವೇದಾಂತ ಓದುತ್ತಾ, ಸಿದ್ಧಾಂತ ತಿಳಿಯುತ್ತಾ, ಸದ್ಗುರು ವಾಕ್ಯ ಕೇಳುತ್ತಾ ಭವ ಇದ್ದಂಗೆ ಗೆದ್ದು ಹೋಗತ್ತ. ಈ ಒಂದು ಕಷ್ಟದಿಂದ ನಾವು ಬಿಡುಗಡೆ ಆಗಬೇಕಾಗಿತ್ತು ಅಂತಂದ್ರೆ ಮಹಾತ್ಮರ ಹೇಳಿದಂಥ ವಾಕ್ಯಗಳು ಬಹಳ ಮುಖ್ಯ ಇರ್ತಾವೆ. ಅದಕ್ಕೆ ಹಿಂದೆ ಕೂಡ ಹೇಳಿದ್ರೆ, ಚಿಂತಿಸದಿರು ಸುಖ ದುಃಖದೆಡೆಯೋಳು ನೀನು ಇಂತು ತಿಳಿದ ಬಳಿಕೆಲೆ ಜೀವನೆ ಅನ್ನುವಂಥದ್ದು ಹಿಂದಿನ ವಿಚಾರದಲ್ಲಿ ಭಾಳಷ್ಟು ಹೇಳಿದರು. ಹೇಳಿ ಅದಕ್ಕೆ ಈ ಜನನ ಮರಣ, ಈ ಏನು ಕೊನೆಯ ಒಂದು ನುಡಿಯಲ್ಲಿ ಹೇಳ್ತಾರೆ, ಈ ಶರೀರ ಹುಟ್ಟುವಂಥದ್ದು ಸಾಯುವಂಥದ್ದು ಇದು ಯಾವುದು ನಿನ್ನ ಕೈಯಲ್ಲಿಲ್ಲ. ಇದು ಯಾಕಂತಂದ್ರೆ ಇರ್ತಿತ್ತಂತಂದ್ರೆ ನೀನು ಏನೇನೋ ಒಂದು ಇಂಥ ದಿವಸ ಹುಟ್ಟಬೇಕು, ಹಿಂಗೆ ಇರಬೇಕು, ಹಂಗೆ ಇರ್ಬೇಕಂತ ಏನೇನೋ ಮಾಡ್ಕೊಳ್ಬಹುದಾಗಿತ್ತು. ಅದು ಯಾವುದು ನಿನಗಿಲ್ಲ. ಅದ್ರಾಗೆ ಸುಖ ದುಃಖಗಳ ಒಂದು ಒಡೆತನ ಕೂಡ ನಿನಗಿಲ್ಲ. ಅವು ಬರ್ತಾವ ಹೋಗ್ತಾವ, ಆದ್ರೆ ಅದರಲ್ಲೇ ನೀ ಕೂಡಬೇಡ. ಅದ್ರ ಜೊತೆ ನೀ ಪರಮಾತ್ಮನ ಒಂದು ಅನನ್ಯ ಭಕ್ತಿ ಮಾಡು, ಸ್ಮರಣೆ ಮಾಡು ಅಂತ ಭಾಳಷ್ಟು ಪರಮಾತ್ಮನ ಆಶ್ರಯ ಮಾಡ್ಕೊಂಡಾಗ ಮಾತ್ರ ನಿನಗೆ ಶಾಂತವಾಗಿರೋಕ್ಕೆ ಸಾಧ್ಯ ಆಗ್ತದೆ. ಇದನ್ನು ಬಿಟ್ಟು ಬೇರೆ ಅನ್ಯ ಯಾವ ದಾರಿಯಲ್ಲಿ ಹೋದರೂ ಕೂಡ ನಿನಗೆ ನೆಮ್ಮದಿ, ಆ ಶಾಂತಿ ಅನ್ನುವಂಥದ್ದು ಸಿಗಂಗಿಲ್ಲ ಅನ್ನುವಂಥದ್ದು ಎಚ್ಚರಿಕೆ ಮಾತು ಹೇಳ್ತಾರೆ ಅವರು. ಮತ್ತು ಹಿಂದಿನ ಒಂದು ದುಃಖವನ್ನು ಅನುಭವಿಸಿದ ನಂತರ ಅನೇಕರ ಒಂದು ದೃಷ್ಟಾಂತಗಳನ್ನು ಕೊಟ್ಟು ಹೇಳ್ತಾರೆ. ಹಂಗಂದ್ರೆ ಪೂರ್ವ ಜನ್ಮದ ಒಂದು ಫಲವಾದ ದುಃಖವನ್ನು ಅನುಭವಿಸಿದೆ, ಅನೇಕರ ಅನುಭವಿಸಿದಂತಹ ಒಂದು ಅನೇಕರ ದೃಷ್ಟಾಂತಗಳನ್ನು ಕೊಡ್ತಾರೆ ಅವರು.
ಈಗ ವರ್ತಮಾನ ಕಾಲದಲ್ಲಿ ಬರುವಂಥ ದುಃಖಗಳನ್ನು ಅನುಭವಿಸೇ ತೀರಬೇಕು. ಅದ್ರ ಸಲುವಾಗಿ ಚಿಂತೆ ಮಾಡುವಂಥದ್ದು ಯಾವುದು? ಯಾಕಂದರೆ ಚಿಂತೆ ಯಾವತ್ತೂ ಅದರಲ್ಲಿ ಹೋಗುವಂಥದ್ದಲ್ಲ. ಇಲ್ಲಿ ಕೂಡ ಚಿಂತೆ ಜೊತೆ ಕೂಡುವಂಥದ್ದಲ್ಲ ಅನ್ನುವಂಥ ಹಲವಾರು ವಿಚಾರಗಳನ್ನು ಹೇಳ್ತಾರೆ. ಹಿಂದಿನಲ್ಲಿ ಬಹಳಷ್ಟು ಜನ ಕಷ್ಟವನ್ನು ಅನುಭವಿಸಿದ್ದಾರೆ ಅನ್ನುವಂಥ ವಿಚಾರವನ್ನು ಇಲ್ಲಿ 9ನೇ ಪದ ಭಾಳ ಚಂದ ಹೇಳ್ತಾರೆ. ನೋಡೋಣ ನಾವು. ಮನುಜ ನಿನಗಾದ ನೋವಿಗೆ ಚಿಂತಿಸುವರೆ, ಮುನ್ನಿನವರಿಗಾದ ಬಾಧೆ ನೋಡಲು. ಅಲ್ಲ, ನಿನಗೆ ಎಷ್ಟು ನನಗೆ ಬಂದದಂತ ನೀನು ಯಾಕೆ ಅಳ್ತೀಯಪ್ಪ? ನೋಡ್ರಿ, ನಮಗೇನಂತಂದ್ರೆ ಏನೋ ಒಂದು ಸ್ವಲ್ಪ ಕಷ್ಟ ಆಯ್ತಂದ್ರೆ ಆಕಾಶನೇ ತಲೆ ಮೇಲೆ ಬಿದ್ದದನ್ನೋರಂಗೆ ಕುಂತು ಬಿಡ್ತೀವಿ, ಹೌದಲ್ಲ? ಅದಕ್ಕೆ ಮಹಾತ್ಮರು ನೋಡ್ರಿ ಎಷ್ಟು ಒಂದು ಧೈರ್ಯ ಹೇಳ್ತಾರೆ ನಮಗೆ. ಅದಕ್ಕೆ ಇದು ಶಾಸ್ತ್ರವನ್ನು ನೋಡ್ರಿ ತಿಳಿಯಂಗಿಲ್ಲಪ್ಪ ನಮಗೆ, ಇವೇನೇನೋ ಹೇಳಕತ್ತಾರಂತ ಬಿಡಂಗಿಲ್ಲ. ಇವು ತಿಳಿದೇ ಇರಲಿ, ಕುಂತು ಕೇಳೋದು ಕಲಿಬೇಕು ಫಸ್ಟ್. ನೋಡ್ರಿ, ಅದು ಎಷ್ಟಾರ ತಿಳಿಲಿ ಎಷ್ಟಾರ ಬಿಡಲಿ, ಮೊದಲ ಕುಂತು ಕೇಳಕ್ಕೆ ನಾವು ಕಲ್ತೀವಿ ಅಂತಂದ್ರೆ ಅರ್ಧ ಗೆದ್ದಂಗೆ. ಬೆಂಕಿ ಕೈ ಹಿಂಗಿಟ್ರೆ ಸುಡ್ತದೆ. ಅದು ಬೆಂಕಿ ಸುಡ್ತದಂತ ಕೈ ಇಟ್ಟರೂ ಕೂಡ ಸುಡ್ತದೆ, ಸುಡಂಗ್ಲಂತ ಕೈ ಇಟ್ಟರೂ ಸುಡ್ತದೆ. ಯಾಕೆ ಅಂತಂದ್ರೆ ಅದು ತನ್ನ ಕೆಲಸ ಮಾಡ್ತದೆ. ಇಲ್ಲಿ ಕೂಡ ಹೇಳಿದಂಥ ವಾಕ್ಯ ನನಗೆ ತಿಳಿಯಂಗಿಲ್ಲ ಅಂತ ಕೇಳಿದರೂ ಕೂಡ ಕೆಲಸ ಮಾಡ್ತದೆ, ತಿಳಿತದಂತ ಕೇಳಿದರೂ ಕೂಡ ಕೆಲಸ ಮಾಡ್ತದೆ. ಅದಕ್ಕೆ ಅಷ್ಟು ಸದ್ಗುರು ವಾಕ್ಯ ಮೊನ್ನೆ ಹೇಳಿದಲ್ಲ, ಧೈರ್ಯವೇ ಸರ್ವತ್ರ ಸಾಧನಂ, ಸಾಧು ದರ್ಶನಂ ಶತಕೋಟಿ ಪುಣ್ಯಂ ಅಂತ ಬಂತು ವಿಚಾರ ಮೊನ್ನೆ. ಅಂಥ ಒಂದು ಧೈರ್ಯವನ್ನು ಕೊಡ್ತದೆ ಮಹಾತ್ಮರ ವಾಕ್ಯ. ಒಂದೇ ಮಾತು ಅಷ್ಟು ಧೈರ್ಯ ಕೊಟ್ಟದಂದಾಗ ಇನ್ನು ಪ್ರತಿನಿತ್ಯ ಗುರುವಾಕ್ಯವನ್ನು ಕೇಳ್ತೀವಿ ಅಂದ್ರೆ ನಾವೆಷ್ಟು ಬಲಿಷ್ಠ ಆಗ್ಬೋದು. ಇದು ಬಿಟ್ಟರೆ, ಈ ದಾರಿ ಬಿಟ್ಟರೆ ಬೇರೆ ಎಲ್ಲೋ ಇಂಥ ವಾಕ್ಯಗಳು ಕೇಳೋಕ್ಕೂ ಆಗಂಗಿಲ್ಲ, ಮನಸ್ಸಿಗೆ ಆ ನೆಮ್ಮದಿನೂ ಸಿಗಂಗಿಲ್ಲ, ಸುಖನೂ ಇಲ್ಲ, ಶಾಂತಿನೂ ಇಲ್ಲ. ನಾವು ತಿಳ್ಕೊಂಡಿವಿ ಎಲ್ಲಿ ಕೋಟ್ಯಾನುಗಟ್ಟಲೆ ದುಡ್ಡಿನಲ್ಲಿ ಸುಖ ಐತೆ ಅಂತ ತಿಳ್ಕೊಂಡಿವಿ, ಆಸ್ತಿಯಲ್ಲಿ ಸುಖ ಅಂದ್ಕೊಂಡಿವಿ, ಹೆಂಡತಿ ಮಕ್ಕಳಲ್ಲಿ ಸುಖ ಅಂತ ತಿಳ್ಕೊಂಡಿವಿ. ನಿನ್ನ ದಾರಿ ತಪ್ಪು, ಮೂರ್ಖ ಅಂತಾರೆ ಮಹಾತ್ಮರು. ಮೂರ್ಖ, ಎಲ್ಲಿ ನೀವು ಮುಖ ಇಟ್ಟು ಅಳಕತ್ತೀಯೋ, ದುಃಖದ ಸ್ಥಾನದಲ್ಲಿ ಮುಖ ಇಟ್ಕೊಂಡು ಅಳಕತ್ತಿದೆ. ಅಲ್ಲಿ ಸುಖ ಅಂದರೆ ಹೆಂಗೆ ಸಿಗ್ತದ? ಆನಂದ ಸಿಗಂದ್ರೆ ಹೆಂಗೆ ಸಿಗ್ತದ? ಅದಕ್ಕೆ ಮನಸ್ಸನ್ನು ಈ ಕಡೆ ಹಾಕು. ಅದಕ್ಕೆ ನನಗೆ ಭಾಳ ಕಷ್ಟ ಬಂದದಂತ ಕುಂದ್ರಬೇಡ, ಹಿಂದಲವ್ರದ್ದು ನೋಡಿ ಏಟಿಟ್ಟು ಕಷ್ಟ ಅದಾವ ಸ್ವಲ್ಪ. ಎಷ್ಟು ಒಂದು ಧೈರ್ಯದ ಮಾತು ಹೇಳ್ತಾರೆ ನಮಗೆ ಮಹಾತ್ಮರು. ಅದಕ್ಕೆ ಮನುಜ ನಿನಗಾದ ನೋವಿಗೆ ಚಿಂತಿಸುವರೇ, ಮನುಷ್ಯನೇ ನೋಡು, ನಿನಗಾದಂಥ ಒಂದು ದುಃಖಕ್ಕೆ ಯಾರಾದರೂ ಚಿಂತೆ ಮಾಡ್ಬೇಕಾಗ್ತದೆ ಅನ್ನೋದು. ಹಾಗಲ್ಲ, ಹಿಂದೆ ನೋಡು ಅವ್ರವ್ರಿಗೆ ಎಷ್ಟು ಕಷ್ಟ ಆಗ್ಯದ ಅನ್ನುವಂಥದ್ದು ಮುಂದೆ ಅವರು ದೃಷ್ಟಾಂತ ಕೊಟ್ಟು ಹೇಳ್ತಾರೆ ಅವ್ರು ಕೆಲವು. ಈ ಪೂರ್ವ ಪದದಲ್ಲಿ ಹೇಳಿದರು, ಸುಖ ದುಃಖಗಳ ವಿಷಯಕ್ಕೆ ಚಿಂತೆ ಮಾಡೋದು ಬೇಡಪ್ಪ. ನಾನಾ ರೀತಿಯಿಂದ ಉಪದೇಶ ಮಾಡಿದರೂ ಕೂಡ, ಮತ್ತು ಇಷ್ಟು ಹೇಳಿದರೂ ಕೂಡ ಮನಸ್ಸು ಮತ್ತೆ ದುಃಖದ ವಿಷಯಕ್ಕೆ ಚಿಂತೆ ಮಾಡ್ತದೆ. ಯಾರು ಎಷ್ಟೇ ಹೇಳಿದರೂ ಕೂಡ ಮತ್ತೆ ಮನಸ್ಸು ಅಲ್ಲಿಗೆ ಹೋಗ್ತದೆ. ನೋಡ್ರಿ, ಮನಸ್ಸು ಚಿಂತೆ ಮಾಡೋಕೆ ಹೋಗ್ತದೆ. ಮತ್ತೆ ಹಂಗಾಗಿತ್ತು ಹಿಂಗಾಗಿತ್ತು, ಹಂಗಾಗಬಾರ್ದಾಗಿತ್ತು ಹಿಂಗಾಗಬಾರ್ದಾಗಿತ್ತು ಅಂಥ ಜೀವನ. ಯಾಕಂದ್ರೆ ಇವನ್ನೆಲ್ಲ ಬಿಟ್ಟಾಗ ನಿಮ್ಮ ಮುಂದೆ ಆನಂದವನ್ನು ಪಡ್ಕೊಳಕ್ಕೆ ಸಾಧ್ಯ ಅದ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅಂಥ ಜೀವನನ್ನು ಕಂಡು ಅವರು ಹೇಳ್ತಾರೆ, ಏನು ಹೇಳ್ತಾರೆ? ಇಲ್ಲೇ ಜೀವನೇ, ಮೊದಲಿನವ್ರಿಗೆ ಬಂದಷ್ಟು ದುಃಖ ನಿನಗೆ ಮಾತ್ರ ಬಂದಿಲ್ಲಪ್ಪ. ಮೊದಲಿನವ್ರಿಗೆ ಆಗಿಲ್ಲ ಅಂತ ಅನ್ಕೋಬೇಡ. ಅವ್ರಿಗೆ ಎಷ್ಟೋ ದುಃಖ ಅದ, ನನಗೆ ಮಾತ್ರ ಬಂದದಂತ ಅನ್ಕೋಬೇಡ ನೀನು. ಅವ್ರಿಗೆ ಆದ ದುಃಖವನ್ನು ನೋಡಿದ್ರೆ ನಿನಗಾದ ದುಃಖ ಒಂದು ಸ್ವಲ್ಪ ಅದು ಅಷ್ಟೇ, ಸ್ವಲ್ಪ ಅದ, ಭಾಳ ಇಲ್ಲ. ಅವ್ರಿಗೆ ಆದಂಥ ದುಃಖ ನೋಡಿದ್ರೆ ನಿನಗೆ ಸ್ವಲ್ಪ ಅದ, ಭಾಳಷ್ಟೇನಿಲ್ಲ ನಿನಗೆ. ಅದಕ್ಕೆ ಅವರಷ್ಟು, ಯಾಕಂದ್ರೆ ಇಲ್ಲಿ ಕೂಡ ಹೇಳ್ತಾರೆ, ಅವರಷ್ಟು ನಿನಗೆ ಬಂದಿಲ್ಲ ದುಃಖ. ಅದಕ್ಕಿಂತಲೂ ಅವ್ರಿಗಿಂತಲೂ ನೀ ಭಾಳ ಸುಖಿ ಇದೆ. ಇದನ್ನು ತಿಳ್ಕೊಂಡು ನೀನು ಬಂದಂಥ ದುಃಖದ ಚಿಂತೆಯನ್ನು ಬಿಡೋಪ್ಪ. ಇದನ್ನು ತಿಳ್ಕೊ. ಹಿಂದಲವ್ರು ಸ್ವಲ್ಪ ವಿಚಾರ ಮಾಡು, ಅವ್ರಿಗೆ ಎಂತೆಂಥ ಕಷ್ಟಗಳು ಬಂದವ, ಅದಕ್ಕಿಂತ ನಂದು ಎಷ್ಟೋ ಚೆನ್ನಾಗಿದೆ ಅಂತ ಅಂದ್ಕೊ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಈಗ ಕೆಲವು ಸಲ ಲೌಕಿಕದಾಗ ಹೇಳ್ತಾರೆ, ಅಲ್ರಿ
ನಮಗೆ ಬಂದದ ಕಷ್ಟ ಅಥವಾ ನಾವು ಯಾವ ಲೆಕ್ಕದಾಗ ಅದೀವಿ, ನಮಗಿಂತ ಕೆಳಗಿನ ಮಟ್ಟದಾಗ ಇದ್ದಂಥವ್ರನ್ನು ನಾವು ಖುಷಿ ಪಡಬೇಕು. ನಾವು ಬಡವ್ರು ಅದೀವಿ ಅಂತಂದ್ರೆ ನಮಗಿಂತ ಕಡು ಬಡವ್ರೂ ಅದಾರಲ್ಲ, ಅವ್ರನ್ನ ನಾವು ಸಂತೋಷ ಪಡೋಣ, ಅವ್ರಿಗಿಂತ ವಾಸಿ ಚೆನ್ನಾಗಿದ್ದೀವಿ ಅಂತ ಹೇಳ್ಬಿಟ್ಟು ಈ ರೀತಿ ಜೀವನ ಮಾಡಬೇಕಾಗ್ತದೆ. ಅದಕ್ಕೆ ಆ ಚಿಂತೆಯನ್ನು, ನಮಗಾದಂಥ ಚಿಂತೆಯನ್ನು ಬಿಟ್ಟು ಅದು ಅವ್ರಿಗಿಂತ ನಾ ಎಷ್ಟೋ ಚೆನ್ನಾಗಿದ್ದೀನಿ ಅನ್ನುವಂಥ ಭಾವ ಮಾಡಿಕೊಂಡು ಸಂತೋಷವಾಗಿರ್ತಾನೋ ಹಾಗೆ ನೀನು ಸಹ ಚಿಂತೆಯನ್ನು ಬಿಟ್ಟು ಸಂತೋಷದಿಂದಿರು, ಮುಂದಲವ್ರದ್ದು ಕೇಳು ಅಂತಾರೆ ಅವ್ರು. ಮುಂದೆ ಯಾರ್ಯಾರಿಗೆ ಏನೇನಾಗ್ಯದ ಸ್ವಲ್ಪ ವಿಚಾರ ಮಾಡು ಅಂತ ಹೇಳಿ ಮುಂದಿನ ವಿಚಾರವನ್ನು ಹೇಳತ್ತಾರೆ. ಈ ವಿಷ್ಣು, ಹರಿ ಅಂದರೆ ವಿಷ್ಣು, ಬ್ರಹ್ಮ, ಇಂದ್ರ, ಕಾಮ, ವರುಣ ಇವರಿಗೆ ಯಾವ ರೀತಿ ದುಃಖಗಳಾಗಿದ್ದಾವ, ಅವ್ರಿಗೆ ಯಾವ ರೀತಿ ಅನುಭವಿಸಿದ್ರು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅವರು. ಒಂದನೇ ನುಡಿಯಲ್ಲಿ ಹರಿಗಾದ ಹಾನಿಯನ್ನು, ಅಜನಿಗಾದ ಎಡರನು, ಸುರಪತಿಗಾದ ಲಜ್ಜೆಯನು, ಪಂಚಶರನಿಗಾದ ಉರಿಯ, ನಿಂದುವಿಗಾದ ಕುಂದನು, ವರುಣನಿಗಾದ ದೂಣೆಯನು ನೋಡಲು ಅಂತ ಹೇಳ್ತಾರೆ ಅವರು. ಹರಿಗೆ ಅಂದರೆ ನಾರಾಯಣನಿಗೆ ಅತ್ತಗಾದಂಥ ಒಂದು ಹಾನಿ ನೋಡಿ, ಎಂಥ ಒಂದು ಅಜನಿಗೆ ಅಂತಂದ್ರೆ ಅಜನಿಗಾದ ಎಡರನು. ಅಜನಿಗೆ ಅಂದ್ರೆ ಯಾರು? ಬ್ರಹ್ಮದೇವ. ಅಜ ಅಂದ್ರೆ ಬ್ರಹ್ಮ, ಎಡರನಂದ್ರೆ ನೋವು ಆದಂಥ. ಸುರಪತಿ ಅಂದರೆ ಯಾರು? ದೇವೇಂದ್ರ. ಅದೇ ಪಂಚಶರ ಅಂತಂದ್ರೆ ಪಂಚಬಾಣಗಳಿಂದ ಕೂಡಿದಂಥ ಮನ್ಮಥಗ. ನಾವಿವ ಅರ್ಥ ಮಾಡ್ಕೊ. ಹಿಂದೂ ಅಂದರೆ ಯಾರು? ಹಿಂದುವಿಗೆ ಅಂದರೆ ಚಂದ್ರನಿಗೆ. ಇವೆಲ್ಲ ತಿಳ್ಕೊ. ವರುಣ ಅದೊಂದು ಸ್ವಲ್ಪ ಕೂಡ, ಯಾಕಂತಂದರೆ ಈ ಒಂದು ವಿಚಾರದಲ್ಲಿ ಅವ್ರು ಹೇಳ್ತಾರೆ ಹರಿಗಾದ ಹಾನಿಯನ್ನು. ಏನಾಯ್ತು ರೀ ಹರಿಗೆ? ನೋಡ್ರಿ, ಅಂಥವ್ರಿಗೆ ತಪ್ಪಿಲ್ಲ ಆ ಕಷ್ಟ. ಇಲ್ಲಿ ಅದಕ್ಕೆ ಹೇಳ್ತಾರೆ ಹರಿಗಾದ ಹಾನಿಯನ್ನು. ವಿಷ್ಣು ಭಗವಂತ ಹೆಂಗದನಂದ್ರೆ ದುಷ್ಟ ಸಂಹಾರಕ, ಶಿಷ್ಟ ಪರಿಪಾಲಕನನ್ನುವಂಥ ಬಿರುದು ಪಡ್ಕೊಂಡಿದ್ದಾನೆ. ಅದನ್ನು ಬಿರುದಿಗಾಗಿ, ಯಾಕಂದ್ರೆ ದುಷ್ಟರನ್ನು ಸಂಹಾರ ಮಾಡುವಂಥದ್ದು, ಶಿಷ್ಟರನ್ನು ಪರಿಪಾಲನೆ ಮಾಡುವಂಥದ್ದು ವಿಷ್ಣುವಿನ ಒಂದು ವಿಚಾರ ಇರ್ತದೆ. ಆ ಒಂದು ಬಿರುದನ್ನು ಪಡ್ಕೊಳ್ಬೇಕನ್ನುವಂಥದ್ದು ಕೂಡ ಇರ್ತದೆ. ಹಾಗಾಗಿ ಶಿಷ್ಟರನ್ನು ರಕ್ಷಣೆ ಮಾಡ್ತಾನೆ, ದುಷ್ಟರನ್ನು ಏನು ರಕ್ಕಸರನ್ನು ಸಂಹಾರ ಮಾಡ್ತಿರ್ತಾನತ್ತ. ಎಲ್ಲೆಲ್ಲಿ ದುಷ್ಟರದಾರೋ, ಎಲ್ಲೆಲ್ಲಿ ರಕ್ಕಸರು ವಾಸ ಮಾಡ್ತಾ ಇದ್ದಾರೋ ಅಲ್ಲಿಗೆ ನೋಡ್ರಿ ತನ್ನ ಸುದರ್ಶನ ಚಕ್ರವನ್ನು ಬಿಡ್ತಿದ್ದ. ಬಿಟ್ಟು ತಲೆಯನ್ನು ಕತ್ತರಿಸಿ ಬಿಡ್ತಿದ್ದ ದುಷ್ಟರಿಗೆ. ಯಾಕಂದ್ರೆ ಆತನ ನೇಮನೇ ಇತ್ತು, ಎಲ್ಲೆಲ್ಲಿ ದುಷ್ಟರದಾರ ಅವರ ತಲೆಯನ್ನು ಕಟ್ ಮಾಡೋದು ಅಂದರೆ ಸಂಹಾರ ಮಾಡುವಂಥದ್ದು. ಆ ಸುದರ್ಶನ ಚಕ್ರ ಅಲ್ಲಿಗೆ ಬಿಡ್ತಿದ್ದತ. ಯಾರು? ವಿಷ್ಣು. ಇದನ್ನೆಲ್ಲ ನೋಡಿದಂಥ ಕೆಲವು ರಕ್ಕಸರು ಏನು ಮಾಡ್ತಾರ, ಈ ಸುದರ್ಶನ ಚಕ್ರ ಏನು ಬರದೇ ಇರ್ತಕ್ಕಂಥ ಸ್ಥಾನ ಅಂದ್ರೆ, ಈ ಸುದರ್ಶನ ಚಕ್ರ ಬರದೇ ಇರುವಂಥ ಒಂದು ಸ್ಥಾನ ಇತ್ತು. ಅದು ಯಾವ ಸ್ಥಾನ ಅಂದರೆ ಮಹಾತ್ಮರ ಸ್ಥಾನದಲ್ಲಿ ಸುದರ್ಶನ ಚಕ್ರ ಬರ್ತಿರಲಿಲ್ಲ, ಹೋಗ್ಬಾರ್ದು ಅನ್ನೋದು ಇತ್ತದು ರೂಲ್ಸ್. ಅಂಥ ಸ್ಥಳದಲ್ಲಿ ನಾವು ಅಲ್ಲಿ ಯಾಕಂದ್ರೆ ರಕ್ಕಸರು ಏನು ಮಾಡ್ತಿದ್ರು, ನಾವು ಎಲ್ಲಿ ಹೋದರೂ ಕೂಡ ವಿಷ್ಣುವಿನ ಒಂದು ಸುದರ್ಶನ ಚಕ್ರ ಬಂದು ನಮ್ಮ ತಲೆಯನ್ನು ತೆಗೀತದೆ. ಅದಕ್ಕಾಗಿ ಮಹಾತ್ಮರ ಜಾಗದಲ್ಲಿ ಸುದರ್ಶನ ಚಕ್ರ ಹೋಗಂಗಿಲ್ಲ. ಅದಕ್ಕೆ ನಾವು ಮಹಾತ್ಮರ ಒಂದು ಸ್ಥಾನದಲ್ಲಿ ಹೋಗಿ ನೋಡ್ರಿ, ಅದಕ್ಕೆ ಈ ಒಂದು ಸುದರ್ಶನ ಚಕ್ರದಿಂದ ನಾವು ಬಿಡುಗಡೆ ಆಗಬೇಕಂದ್ರೆ ಪಾರಾಗಬೇಕು, ಇಲ್ಲಾಂದ್ರೆ ನಾವು ಉಳಿಯಂಗಿಲ್ಲ ಅಂತ ವಿಚಾರ ಮಾಡಿ ಏನು ಮಾಡಿದರು, ಮಹಾತ್ಮರಾದಂತಹ ಈ ಯಾರು ಇವರು ಭೃಗು ಋಷಿಗಳ ಆಶ್ರಮದಲ್ಲಿ ತಮ್ಮ ವೇಷ ಬದಲಾಯಿಸಿಕೊಂಡು ಅವರು ಹೋದ್ರು ನೋಡ್ರಿ. ರಕ್ಕಸರು ಋಷಿಗಳ ಒಂದು ಆಶ್ರಮಕ್ಕೂ ಹೋದ್ರಲ್ಲಿ. ಹೋಗಿ ಋಷಿಗಳಿಗೆ ಶರಣಾಗತನಾಗಿ ಅಲ್ಲೇ ಇರುವಂಥವ್ರು ಆದರು ಅವರು. ಇಲ್ಲಾಂದ್ರೆ ಬೇರೆ ಕಡೆ ಆದ್ರೆ ವಿಷ್ಣುವಿನ ಸುದರ್ಶನ ಚಕ್ರ ಬಂದು ನಮ್ಮನ್ನು ಸಂಹಾರ ಮಾಡ್ತಂಥ ಭಯದಿಂದ ಭೃಗು ಋಷಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿ ಉಳ್ಕೊಂಡ್ರು ಅವ್ರು ರಕ್ಕಸರು. ಇಲ್ಲಿ ಸರ್ವಜ್ಞ ಮೂರ್ತಿಯಾದಂಥ ವಿಷ್ಣುವಿಗೆ ಅರ್ಥ ಆಗಂಗಿಲ್ಲ, ಎಲ್ಲವನ್ನು ಬಲ್ಲಂಥ ಮಹಾತ್ಮರವರು. ಯಾರು? ವಿಷ್ಣು ಭಗವಂತ ಗೊತ್ತಾಗಂಗಿಲ್ಲ. ಅಲ್ಲಿ ಯಾರ್ಯಾರು ಏನೇನು ಮಾಡ್ತಾರೆ ಅನ್ನೋದು ಎಲ್ಲ ಗೊತ್ತಿರ್ತದೆ ಆತಗೆ. ಆ ರೀತಿಯಾಗಿ ಆ ಭಗವಂತನಿಗೆ ತಿಳಿತು. ಭಗವಂತ ಏನು ಮಾಡಿದ, ಋಷಿಗಳ ಆಶ್ರಮದಲ್ಲಿ ಋಷಿಗಳು ಆಶ್ರಮದಲ್ಲಿ ಇರದೇ ಇರುವಂಥ ಸಮಯದಲ್ಲಿ, ಆ ಸಮಯದಲ್ಲಿ ಆತ ಏನು ಮಾಡಿದ, ಆಶ್ರಮಕ್ಕೆ ಹೋಗಿ ವೇಷಧಾರಿಯಾದ ರಕ್ಕಸರ ಮೇಲೆ ಚಕ್ರವನ್ನು ಬಿಡಕ್ಕೆ ಶುರು ಮಾಡಿದರು. ಯಾರು? ವಿಷ್ಣು. ಅವ್ರು ಇರಲಿಲ್ಲ, ಭೃಗು ಋಷಿಗಳು ಬೇರೆ ಕಡೆ ಹೋಗಿದ್ದರು. ಅಲ್ಲಿ ಯಾರು ಇರಲಿಲ್ಲ. ಆವಾಗ ವಿಷ್ಣು ಹೋಗಿ ಆ ರಕ್ಕಸರ ಮೇಲೆ ಸುದರ್ಶನ ಚಕ್ರ ಬಿಡಕ್ಕೆ ಹೋದರು. ರಕ್ಕಸರು ಏನು ಮಾಡಿದ್ರು, ಆ ಚಕ್ರವನ್ನು ಕಂಡು ಏನು ಮಾಡಿದರು, ಭಯ ಮಾಡಿಕೊಂಡ್ರು.
ಭಯ ಮಾಡ್ಕೊಂಡು ಪಾಪ ಋಷಿಗಳ ಪತ್ನಿಯವ್ರು ಇದ್ರಲ್ಲ ಅವ್ರ ಹಿಂದೆ ಅಡಿಗೆ ಬಿಟ್ರು, ಹಿಂಗೆ ಅಡ್ಕೊಂಡು ಕೂತ್ಕೊಂಡ್ಬಿಟ್ರು. ಅವರ ಮೊರೆ ಹೋದರು, ಅವ್ರ ಹಿಂದ್ಗಡೆ ಕೂತ್ಕೊಂಡ್ರು. ಯಾಕಂತಂದ್ರೆ ಅವ್ರು ಏನು ಮಾಡಿದ್ರು, ಋಷಿ ಪತ್ನಿಯು ಏನು ಮಾಡಿದಳು, ಆಕೆ ಅವರನ್ನು ರಕ್ಷಣೆ ಮಾಡೋಕೆ ಆಕೆ ರೆಡಿ ಆದಳು. ಯಾರು? ಋಷಿ ಹೆಂಡತಿ. ಆ ರಕ್ಕಸರ ಹಿಂದೆ ಬೆನ್ನಿಗೆ ನಿಂತರಲ್ಲ, ಆವಾಗ ಆಕೆ ರಕ್ಷಣೆ ಮಾಡ್ಬೇಕಂತ ನಿಂತ್ಕೊಂಡ್ಳು. ಭಗವಂತ ಹಾಗೆ ಬಿಟ್ರೆ ಅತಿಗೇನು ಅನ್ನಿಸ್ತು ಭಗವಂತಗ, ಇಂಥ ರಕ್ಕಸನನ್ನು ನನ್ನ ಹಾಗೆ ಬಿಟ್ರೆ ಈತ ಜಗತ್ತಿಗೆ ಕಂಟಕ ಆಗಿಬಿಡ್ತಾನೆ. ನೋಡ್ರಿ, ಈ ಜಗತ್ತಿಗೆ ಕಂಟಕ ಆಗಿಬಿಡ್ತಾನೆ ಆಯಿತ. ಅದಕ್ಕೆ ಎಲ್ಲರಿಗೆ ತೊಂದರೆ ಆಗ್ತದೆ. ಇದರಿಂದ ಅನಿವಾರ್ಯವಾಗಿ ಆತನನ್ನು ರಕ್ಕಸನನ್ನು ನಾನು ಕೊಲ್ಲೇಬೇಕು ಅನ್ನುವಂಥ ಭಾವ ಯಾರಿಗೆ? ವಿಷ್ಣುವಿಗೆ ಬಂದು ತನ್ನ ಚಕ್ರದಿಂದ ಋಷಿಯ ಹೆಂಡತಿ ಹಿಂದ್ಗಡೆ ಅಡ್ಕೊಂಡಿದ್ರಲ್ಲ ರಕ್ಕಸರ, ಆವಾಗ ಏನು ಮಾಡೋದ, ಇನ್ನು ಬಿಟ್ಬಿಟ್ರೆ ಇನ್ನು ಜಗತ್ತಿಗೆ ಕಂಟಕ ಆಗಿಬಿಡ್ತಾನಿವ ಅಂತ ಹೇಳಿಬಿಟ್ಟು, ಆದರೂ ಕೂಡ ಆ ಚಕ್ರವನ್ನು ದುಷ್ಟನ ಯಾವತ್ತು ಬಿಡಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಆ ಚಕ್ರವನ್ನು ಬಿಟ್ಟಾಗ ಋಷಿ ಪತ್ನಿಯ ತಲೆ ಕಟ್ಟಾಗಿ ಆ ರಕ್ಕಸನ ತಲೆ ಕೂಡ ಆರಿಬಿಡ್ತು ನೋಡ್ರಿ. ಆವಾಗ ಸಂಹಾರ ಮಾಡಿದ. ಈ ಸುದ್ದಿ ಭೃಗು ಋಷಿಗಳಿಗೆ ಗೊತ್ತಾಗ್ಬಿಟ್ಟು ಅವರು ಋಷಿಗಳು ಬಂದು ನೋಡ್ತಾರ, ಏನು ಅಂಥ ಒಂದು ಆಶ್ರಮದಲ್ಲಿ ಭಾಳಷ್ಟು ಹಿಂಸಾತ್ಮಕ ಕೆಲಸಗಳು ನಡೆದು ಬಿಟ್ಟಿದ್ದಾವೆ. ಯಾಕಂತಂದ್ರೆ ತಮ್ಮ ಹೆಂಡತಿ ಅಲ್ಲಿ ಸತ್ತು ಬಿದ್ದಾಳೆ. ಇದೆಲ್ಲವನ್ನು ನೋಡಿ ಭೃಗು ಋಷಿಗಳಿಗೆ ಭಾಳಷ್ಟು ಸಿಟ್ಟು ಬಂದುಬಿಡ್ತು. ಆವಾಗ ಸಿಟ್ಟಿನಲ್ಲಿ ಹರಿಯೇ ಎಲ್ಲೋ ಹರಿಯೇ ಅಂತ ಹೇಳ್ತಾನೆ, ಒದರ್ತಾನೆ, ಕೂಗಿ ನಿನ್ನ ಚಕ್ರಕ್ಕೆ ಸತ್ಪುರುಷರ ಸ್ಥಾನದಲ್ಲಿ ಬರಲಿಕ್ಕೆ ಅಧಿಕಾರ ಇಲ್ಲ. ಹರಿಯೇ, ನಿನ್ನ ಸುದರ್ಶನ ಚಕ್ರಕ್ಕೆ ನನ್ನ ಜಾಗದಾಗ ಬರೋಕ್ಕೆ ಅಧಿಕಾರ ಇಲ್ಲ, ಮಹಾತ್ಮರ ಜಾಗಕ್ಕೆ ಬರೋಕ್ಕೆ ಅಧಿಕಾರ ಇಲ್ಲ. ಅಧಿಕಾರ ಮೀರಿ ಇಲ್ಲಿಗೆ ಬಂದು ನನ್ನ ಹೆಂಡತಿ ಯಾವ ತಪ್ಪು ಮಾಡಿಲ್ಲ, ನಿರಪರಾಧಿ ಅದಳಾಕಿ. ಅಂಥ ಒಂದು ಹೆಂಡತಿ, ಆ ಸ್ತ್ರೀಯನ್ನು ನೀನು ಹತ್ಯೆ ಮಾಡಿದಿ, ಕೊಲೆ ಮಾಡಿದಿ. ಆ ಕಾರಣದಿಂದ ನೀನು ನಿನ್ನ ನಿಯಮವನ್ನು ಮೀರಿದಿ. ಯಾಕಂದ್ರೆ ಮಹಾತ್ಮರ ಜಾಗಕ್ಕೆ ಬರಬಾರ್ದಾಗಿತ್ತದು. ಆ ಒಂದು ನಿಯಮವನ್ನು ನೀ ಮೀರಿ ನಡೆದ ನಿನಗೆ 10 ಹುಟ್ಟು ಸಾವುಗಳು ರೂಪವಾಗಿದ್ದಂಥ ಜನ್ಮಗಳು ನಿನಗೆ ಬರಲಿ. 10 ರೀತಿಯಿಂದ ಹುಟ್ಟು ಸಾವುಗಳ ರೂಪವಾಗಿರುವಂತಹ ಜನ್ಮಗಳು ನಿನಗೆ ಬರಲಿ ಅಂತ ಶಾಪ ಕೊಟ್ಟುಬಿಟ್ಟ ವಿಷ್ಣುವಿಗೆ. ಅದಕ್ಕೆ ಆತ 10 ಸಲ 10 ಅವತಾರಗಳಲ್ಲಿ ಹುಟ್ಟಿ ಬರ್ತಾನೆ, ದಶಾವತಾರ. ಇಷ್ಟು ಹಾನಿ ಅಂತೂ ನಿನಗೆ 10 ಸಲ ಆತ ಹುಟ್ಟಿ ಬರಬೇಕು. ಆ ಒಂದು ಶಾಪದಿಂದ ವಿಷ್ಣು ಹುಟ್ಟಿ ಬರುವಂಥದ್ದಾಯಿತು. ಈ ರೀತಿ ಹಾನಿ ಅಂತೂ ನಿನಗೆ ಆಗಿಲ್ಲಲ್ಲಪ್ಪ ಅನ್ನುವಂಥದ್ದು. ಮತ್ತು ಅಜನಿಗಾದೆಡರನು ಅಂದ್ರೆ ಬ್ರಹ್ಮದೇವನಿಗೆ ಆದಂತಹ ಒಂದು ತೊಂದರೆ, ಕಷ್ಟ ನೋಡ್ರಿ. ಅದಕ್ಕೂ ಕೂಡ ಇಂಥವ್ರಿಗೆ ಬಿಟ್ಟದನ್ನು ನಾವು ಅಂದ್ಕೊಳ್ಬೇಕು ನೋಡಿ, ತಿಳ್ಕೊಳ್ಬೇಕು ನಾವು. ಇದನ್ನೆಲ್ಲ ಅಂತಿಂಥವ್ರಿಗೆ ಬಿಟ್ಟಿಲ್ಲ ಅಂದ್ರೆ ನಂಬದಲ್ಲ ಏನು, ಇಷ್ಟಿಷ್ಟಕ್ಕೆ ನಾವು ಅದೇ ದುಃಖದಾಗ ಮುಳುಗೋ. ಈ ಮಹಾತ್ಮರ ಕರುಣೆ ನೋಡ್ರಿ ಹೆಂಗದಿದೆ. ನಿಜಗುಣರ ಒಂದು ಕರುಣೆ ನೋಡ್ರಿ. ಅದಕ್ಕೆ ಈ ಗ್ರಂಥದಲ್ಲಿ ನಿಜಗುಣರು ಅಡಕಾಗಿಬಿಟ್ಟಿದ್ದಾರೆ. ಒಂದೊಂದು ಶಬ್ದದಲ್ಲಿ ಇದ್ದಾರೆ ರೀ ಅವರು. ನಿಜಗುಣರ ಒಂದು ಶಬ್ದ ಏನು ವಾಕ್ಯಗಳು ಅದಾವಲ್ಲ, ಈ ಒಂದೊಂದು ವಾಕ್ಯಗಳಲ್ಲಿ ಅಡಗಿದ್ದಾರೆ ಅವರು. ಅಜನಿಗಾದೆಡರನು ಅಂತಂದ್ರೆ ಬ್ರಹ್ಮನಿಗೆ ಶಿರಸ್ಸು ಹೋದಂಥ ಒಂದು ಕಷ್ಟ, ಕಂಟಕ. ಅಂದ್ರೆ ಒಂದು ದಿವಸ ಬ್ರಹ್ಮ ಗರ್ವದಿಂದ ಒಂದು ಅಸನ್ಮುಖನಾಗಿ ಶಿವನ ಸಭೆಯಲ್ಲಿ ಬಂದು ಶಿವನಿಗೆ ನಮಸ್ಕಾರ ಮಾಡದೇ ಕೂತ್ಕೊಂಡಾತ. ಸುಮ್ಮನೆ ಕೂತ್ಕೊಂಡ. ಆ ಹುಚ್ಚನಿಗೆ ಪಂಚಮುಖಗಳು ಅದಾವ. ಆತ ಯಾಕಂದ್ರೆ ಈತ ಅದು ಸ್ವಲ್ಪ ಗರ್ವ ಬಂದಿತ್ತು ಬ್ರಹ್ಮನಿಗೆ. ಆತ ಎಲ್ಲ ತುಂಬಿ ಸಭೆಯಲ್ಲಿ ಎಲ್ಲರೂ ಕೂತ್ಕೊಂಡಿದ್ರು, ಈತನು ನಮಸ್ಕಾರ ಮಾಡಲಾರ್ದ ಬಂದು ಕೂತ್ಕೊಂಡ. ಈ ಹುಚ್ಚನಿಗೆ ಪಂಚಮುಖಗಳು ಅದಾವ. ಯಾರಿಗೆ? ಪರಮಾತ್ಮಗ. ಸದ್ಯೋಜಾತ, ವಾಮದೇವ, ಅಘೋರ, ಈಶಾನ್ಯ, ತತ್ಪುರುಷ ಅನ್ನುವಂಥ 5 ಮುಖಗಳಿಂದ ಕೂಡಿದಂಥ ಪರಮಾತ್ಮ ಅದನ್ನು. ಆತ ಇಷ್ಟು ಶ್ರೇಷ್ಠ ಆಗ್ಯಾನೇನ ಪರಮಾತ್ಮ ಅಂತ ನಿಂದೆ ಮಾತಾಡ್ತಾ ಇದ್ದತ. ಅದಕ್ಕೆ ನಾನು ಸಹ ಮತ್ತೊಂದು, ಯಾಕಂದ್ರೆ ನನಗೂ 4 ಮುಖ ಅದಾವ, ಆದರೆ ಇನ್ನೊಂದು ತಲೆಯನ್ನು ನಾನು ಇಟ್ಕೊಂಡೆ ಅಂತಂದ್ರೆ, ಧರಿಸ್ಕೊಂಡೆ ಅಂದ್ರೆ 5ನೇ ತಲೆ ತಾಳಿ. ಅದಕ್ಕೆ ನಿನ್ನಂಗೆ ನಾನೇನು ಕಡಿಮೆ ಇಲ್ಲ, ನನಗೂ 5 ತಲೆಗಳು ಅದಾವ ನೋಡ್ರಿ. ಪಂಚದ ಮುಖಗಳು ನನಗೂ ಅದಾವ, ನಿನಗೊಬ್ಬತ್ತಿಗೆ ಅದಾವನ. ನಿನ್ನಂತೆ ನಾನು ಜಗದಾಧಾರಕ ನೋಡ್ರಿ.
ಜಗತ್ತಿನ ಒಳಗೆ ನನಗೂ ಕೂಡ ಆರಾಧನೆ ಮಾಡುವಂಥವ್ರು ಅದಾರ, ನನಗೂ 5 ಮುಖಗಳು ಅದಾವ, ನಿನಗಿಂತ ನಾನು ಕಡಿಮೆ ಇಲ್ಲ ಅಂತ ನಿತ್ಯ ಆತ. ಯಾಕಂದ್ರೆ ಎಲ್ಲರೂ ನಿತ್ಯ ಆದ ನನ್ನನ್ನು ಮೊರೆ ಹೊಕ್ಕರ ನಿನ್ನನ್ನು ಕಾಪಾಡುವೆನು, ಇಲ್ಲವಾದ್ರೆ ನಾಶ ಹೊಂದುವಿ ಅಂತ ಕಠಿಣ ವಾಕ್ಯಗಳನ್ನು ಆಡಲು ಅಲ್ಲಿ ಈ ಥರ ಮಾತಾಡಕತ್ತಿದ್ದೆ. ನಾನು ನಿನ್ನಷ್ಟು ಸರಿಸಮ ಅದೀನಿ, ಎಲ್ಲರೂ ನನಗೆ ಭಕ್ತಿ ಮಾಡಬೇಕು, ಎಲ್ಲಕ್ಕೂ ಆಧಾರವಾಗಿರುವಂಥ ನಾನೂ ಅದೇನಿ ಅಂತ ಭಾಳಷ್ಟು ಒಂದು ನಿಂದೆಯ ಮಾತುಗಳನ್ನು ಆಡಕತ್ತಿದ್ದ ಯಾರು? ಬ್ರಹ್ಮ. ಯಾಕಂತಂದ್ರೆ ಇಲ್ಲಿ ಕೂಡ ಯಾವ ರೀತಿ ಅಂತಂದ್ರೆ ಭಾಳಷ್ಟು ಈ ವಿಚಾರವನ್ನು ಕೇಳಿ ಶಿವ ಭಾಳಷ್ಟು ಸಿಟ್ಟಿಗೆದ್ದು ಬಿಟ್ಟ. ಅದಕ್ಕೆ ಎಷ್ಟು ಮದದಲ್ಲಿ ಮುಳುಗಿಬಿಟ್ಟಿ ನೀನು. ಅದಕ್ಕೆ ಶಿವನನ್ನು ನೋಡ್ರಿ ಇಷ್ಟೊಂದು ಮದ ನಿನಗೆ ಐತಲ್ಲ, ಇನ್ನು ಮದ ಬರೋಕ್ಕೆ ಕಾರಣ ಇನ್ನು ಒಂದು ಅಜ್ಞಾನ. ಯಾಕಂದ್ರೆ ಅಂಥ ಒಂದು ಮದದಲ್ಲಿ ಕೂಡಿದಂಥವು ನೀನಿದಿ ಅಂತ ಹೇಳಿ ಶಿರವನ್ನು ಚೆಳ್ಳುಗುರಿಯಿಂದ ಕತ್ತರಿಸಿಬಿಟ್ಟ. ಒಂದು ಸಣ್ಣ ಈ ಉಗುರಿನಿಂದ ಆ ಶಿರವನ್ನು ತೆಗೆದುಬಿಟ್ಟು ನೋಡ್ರಿ. ಯಾರ್ದು? ಬ್ರಹ್ಮನ ತಲೆ 5 ಇಟ್ಕೊಂಡಿದ್ದ ಮೇಲೊಂದು ತಲೆ. ಆವಾಗ ಒಂದು ಸಣ್ಣ ಚೆಳ್ಳುಗುರಿನಿಂದ ಅದನ್ನು ಕತ್ತರಿಸಿಬಿಟ್ಟ. ಆಗ ಬ್ರಹ್ಮನ ಗರ್ವವು ಆವಾಗ ಭಂಗ ಆಯಿತು. ಯಾವಾಗ ತಲೆಯನ್ನು ತೆಗೆದ ನೋಡ್ರಿ, ಆ ಗರ್ವ ಅನ್ನುವಂಥದ್ದು, ಮದ ಅನ್ನುವಂಥದ್ದು ತಲೆ ಬಂದುಬಿಟ್ಟಿತ್ತು ಇನ್ನೂ ಒಂದು. ಆವಾಗ ಶಿವ ಏನು ಮಾಡ್ದ ನೋಡಿಬಿಟ್ಟು ಅದನ್ನ ತಲೆಯನ್ನು ಚೂಟ್ಬಿಟ್ಟ ಹಿಂಗೆ. ಆವಾಗ ಬ್ರಹ್ಮನ ಗರ್ವ ಭಂಗ ಆಯಿತು. ಆಮೇಲೆ ಬ್ರಹ್ಮನು ಶಿವನನ್ನು ಮೊರೆ ಹೊಕ್ಕು ಅವಾಗ ಕೇಳ್ಕೊಳಕತ್ತಿದಪ್ಪ. ಅದಕ್ಕೆ ಅವಾಗ ಶಿವನನ್ನು ಮೊರೆ ಹೊಕ್ಕು ಅವಾಗ ಏನಾಗ್ತದೆ? ಶರಣವಾಗ್ತಾನೆ ಯಾರು? ಬ್ರಹ್ಮ ಶಿವನಿಗೆ. ಆವಾಗ ಅವನ ಶಿರವನ್ನು ಶಿವನು ಏನು ಮಾಡ್ದ? ಭಿಕ್ಷೆಯ ಸಲುವಾಗಿ, ಬ್ರಹ್ಮನ ಶಿರವನ್ನು ಭಿಕ್ಷೆಯ ಸಲುವಾಗಿ ಕರದಲ್ಲಿ ಕಪಾಲವನ್ನಾಗಿ ಮಾಡಿಕೊಂಡ ಅಂತ ಹೇಳುತ್ತಾರೆ. ಹಿಡ್ಕೊಂಡು ಅವನನ್ನು ಶಾಂತಗೊಳಿಸಿದ. ಆವಾಗ ಪರಮಾತ್ಮ ಏನು ಮಾಡ್ದ? ಆತನ ಶಿರವನ್ನೇ ತೊಗೊಂಡು ಭಿಕ್ಷೆಗಾಗಿ ಕಪಾಲವನ್ನಾಗಿ ಮಾಡಿಕೊಂಡು ಹಿಡ್ಕೊಂಡು ಅವನನ್ನು ಶಾಂತನಾಗಿರುವಂಗೆ ಮಾಡಿದ ಪರಮಾತ್ಮ ಅಂತ ಹೇಳ್ತಾರೆ. ಅಂಥ ಕಷ್ಟ ಅಂತೂ ನಿನಗಾಗಿಲ್ಲ ಅನ್ನುವಂಥದ್ದು. ಸುರಪತಿಗಾದ ಲಜ್ಜೆ ಏನು? ಸುರಪತಿಗಾದಂಥ ಲಜ್ಜೆ ಏನು? ಇದು ಕೇಳಿರ್ತೀರಿ, ಆದರೂ ಕೂಡ ಸ್ವಲ್ಪ ನೋಡ್ಕೊಂಡು ಹೋಗೋಣ. ಒಂದು ದಿವಸ ಇಂದ್ರ ಗೌತಮ ಋಷಿಗಳ ಹೆಂಡತಿಯಾದಂಥ ಅಹಲ್ಯ ದೇವಿಯ ಸೌಂದರ್ಯವನ್ನು ನೋಡಿ ಆ ಸೌಂದರ್ಯಕ್ಕೆ ಮರಳಾದ ಯಾರು? ಇಂದ್ರ. ನಡು ರಾತ್ರಿಯಲ್ಲಿ ಗೌತಮ ಮಹರ್ಷಿಗಳು ಆಶ್ರಮದ ಹತ್ತಿರ ಹೋಗಿ ನೋಡ್ರಿ, ಗೌತಮ ಮಹರ್ಷಿಗಳ ಮನೆ ಹತ್ರ ಹೋಗಿ ಕೋಳಿ ಕೂಗಿದಂತೆ ಇಂದ್ರ. ಆವಾಗ ಗೌತಮರಿಗೆ ಏನಾಯಿತು? ಬೆಳಕಾಯ್ತಲ್ಲ, ಕೋಳಿ ಕೂಗಕತ್ತಂದ್ರೆ ಒತ್ತಾಗ್ಯದ ಅಂತ ತಿಳ್ಕೊಂಡು ತಾವೇನು ಪ್ರತಿ ದಿವಸ ಏನು ಪೂಜೆ ಪುರಸ್ಕಾರಗಳನ್ನು ಮಾಡ್ತಿದ್ರು ನದಿಗೆ ಹೋಗಿ, ಆವಾಗ ಹೋಗಕ್ಕೆ ರೆಡಿ ಆದರು. ಹೋಗಿಬಿಟ್ರೆ ಅವರು. ಅಥವಾ ಕೋಳಿ ಕೂಗಿದ್ದು 1-2 ಗಂಟೆಗೆ, ಮಧ್ಯರಾತ್ರಿ. ಅದೇ ಏನು ಮಾಡಿದೆ? ಆಯಿತು ಬೆಳಕಾಗ್ಯದ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಾನು ಪೂಜಾ ಕಾರ್ಯಗಳನ್ನು ಮಾಡಬೇಕಾಗ್ಯದ ಅವೆಲ್ಲಗಳನ್ನು ತೊಗೊಂಡು ನದಿ ಕಡೆ ಹೊಂಟುಬಿಟ್ಟ. ಇಂದ್ರ ಏನು ಮಾಡ್ದ? ಗೌತಮ ಮಹರ್ಷಿಗಳ ವೇಷವನ್ನು ತೊಟ್ಕೊಂಡು ಅವರ ಆಶ್ರಮಕ್ಕೆ ಹೋಗ್ಬಿಟ್ಟ. ಅಹಲ್ಯ ಒಡನೆ ಅಲ್ಲಿ ಇದ್ಕೊಂಡಾತ. ಈಗ ನದಿಗೆ ಹೋದ್ಮೇಲೆ ರಾತ್ರಿ ಆಗ್ಯದ ಅಂತ ಋಷಿಗಳ ಒಂದು ಗಮನಕ್ಕೆ ಬಂತು. ಯಾಕೆ ಆಶ್ರಮಕ್ಕೆ? ಯಾಕಂದ್ರೆ ಏನೋ ನಡೆದದ, ಈ ಒಂದು ರಾತ್ರಿ ಆಗಿಲ್ಲ ಇನ್ನೂ, ಆದರೂ ಕೂಡ ನಾ ಇಷ್ಟೊತ್ತಿಗೆ ಗೊತ್ತಾಗ್ದೇನೆ ಈ ನದಿ ಕಡೆ ಬಂದಿದ್ದೀನಿ ಅಂತೇಳಿ ತಿರ್ಗಾ ಆಶ್ರಮ ಕಡೆ ಬಂದಾತ. ಋಷಿಗಳು ಬರೋದನ್ನು ಕಂಡು ಗಾಬರಿ ಆಗಿಬಿಟ್ಟ ಇಂದ್ರ. ಗಾಬರಿ ಆಗಿಬಿಟ್ಟು ಆವಾಗ ಹೆಂಡ್ತಿಗೆ ಹೇಳ್ತಾನ, ಯಾರಿಗೆ? ಅಹಲ್ಯಾಗೆ ಹೇಳ್ತಾನ. ಯಾರು? ಇಂದ್ರ ಹೇಳ್ತಾನ. ಯಾಕಂತಂದ್ರೆ ತನ್ನ ನಿಜ ಸಂಗತಿಯನ್ನು ತಿಳಿಸಿದ. ನಾನು ನೋಡು, ನಿಜವಾಗಿ ನೋಡಿದ್ರೆ ನಾ ಗೌತಮ ಮಹರ್ಷಿ ಅಲ್ಲ, ನಿನ್ನ ಗಂಡ ನಾನಲ್ಲ, ಇಂದ್ರ ಇದ್ದೀನಿ. ನಾನು ವೇಷ ಬದಲಾಯಿಸ್ಕೊಂಡು ನಿನ್ನ ಗಂಡನ ಥರನೇ ಬಂದಿದ್ದೀನಿ ನಾನು ಒಳಗಡೆ, ನನ್ನನ್ನು ರಕ್ಷಣೆ ಮಾಡುವಂತ ಬೇಡ್ಕೋತಾನತ ಅಹಲ್ಯಾಗ. ಆಕೆ ತನ್ನ ಗಂಡನೇ ಅಂತ ತಿಳ್ಕೊಂಡಿರ್ತಾಳೆ. ಆವಾಗ ಆಕೆಗೆ ಬೇಡ್ಕೊಂಡಾನೆ. ಆಗ ಅಹಲ್ಯ ಏನು ಮಾಡ್ತಾಳೆ? ಅಹಲ್ಯ ದೇವಿ ಆಯಿತು ಕ್ಷಮೆ ಅದು ಕೇಳ್ತಾನೆ, ಬೇಡ್ಕೊಂಡಾಗ ಕೇಳ್ತಾಳೆ. ಆಯ್ತಾಯಿತು ಬಚ್ಚಲು ಮೋರೆ ಎಲ್ಲಿ ಬೆಕ್ಕಾಗಿ ಹೋಗುವಂಗೆ ಮಾಡ್ತಾಳೆ ಆಕೆ. ಬಚ್ಚಲು ಮೊರೆಯಲ್ಲಿ ಬೆಕ್ಕಾಗಿ ಹೋಗ್ರಿ ಅಂತ ಹೇಳ್ತಾಳೆ ಆಕೆ. ಆಗ ಇಂದ್ರ ಏನು ಮಾಡ್ತಾನೆ? ಅದ್ರಂಗೆ ಬಚ್ಚಲು ಮೊರೆಯಲ್ಲಿ ಬೆಕ್ಕಾಗಿ ಹೋಗ್ಬಿಡ್ತಾನೆ ಇಂದ್ರ. ಆವಾಗ ಋಷಿಗಳು ಇದನ್ನೆಲ್ಲ ತಿಳ್ಕೊಂಡು ಆಮೇಲೆ ಬಾಗಿಲು ತೆಗೆದ್ರು, ಒಳಗೆ ಬಂದು ನೋಡ್ತಾನೆ. ಏನಿದು ನಿನ್ನ ಕತೆ
ತಿಳಿದು ನೀನು ಯಾವುದನ್ನು ಮೋಹಿಸಿ ಬಂದಿಯೋ, ಇಂದ್ರನಿಗೆ ಹೇಳ್ತಾನ, ನೀನು ಈ ಥರ ತಪ್ಪು ಕೆಲಸ ಮಾಡಿದೆ, ಕೆಟ್ಟ ಕೆಲಸ ಮಾಡಿದೆ, ನೀನು ಯಾವುದನ್ನು ಮೋಹಿಸಿ ನೀ ಬಂದಿದೆಯೋ ಅಂಥ ಭಗೇಂದ್ರಿಯಗಳೇ ನಿನ್ನ ಮೈ ತುಂಬಾಗಲಿ ಅಂತ ಶಾಪ ಕೊಟ್ಬಿಟ್ಟ. ಯಾರು? ಗೌತಮ ಮಹರ್ಷಿ ಇಂದ್ರನಿಗೆ. ಅಲ್ಲೆಯು ಇವನು ಋಷಿ ಅಲ್ಲ, ಇಂದ್ರ ಇದ್ದಾನಂತ ತಿಳಿದ ಮೇಲೆ, ನಿನಗೆ ಆಮೇಲೆ ಹೇಳಿದ್ನಲ್ಲ ನಾನು ಗೌತಮ ಮಹರ್ಷಿ ಅಲ್ಲ, ಇಂದ್ರ ಇದ್ದೀನಂತ ನಿನಗೆ ಹೇಳಿದ್ನಲ್ಲ, ಅದು ತಿಳಿದ ಮೇಲೆ ಮೋಸದಿಂದ ತನ್ನನ್ನು ಕೂಡಿದನ, ತನ್ನ ಪತಿ ಧರ್ಮ, ಯಾಕಂದ್ರೆ ಈ ರೀತಿ ಮಾಡಿದಾನ ಈತ. ನನ್ನ ಪತಿವ್ರತ ಧರ್ಮದಿಂದ, ನಿನ್ನ ಪತಿವ್ರತ ಧರ್ಮ ಇತ್ತು, ಆ ಪತಿವ್ರತ ಧರ್ಮದಿಂದ ಅವನಿಗೆ ಶಾಪ ಕೊಡ್ಬೋದಾಗಿತ್ತು, ತಿಳಿದ ಮೇಲೆ ಕೊಡ್ಬೋದಾಗಿತ್ತು. ಹಾಗೆ ಮಾಡಿದೆ, ಅದನ್ನು ಏನು ಮಾಡಿದೆ ನೀನು? ಬಚ್ಚಲ ಮೊರೆಯಿಂದ ಬೆಕ್ಕಾಗಿ ಹೋಗು ನೀನಂತ ಅದನ್ನು ನೀನೇನು ಮಾಡಿದೆ? ರಕ್ಷಣೆ ಮಾಡಿದೆ. ಅದಕ್ಕೆ ಇದರಿಂದ ನಿನ್ನ ಬಳಿ ಏನಿತ್ತು ಅನಿಸ್ತು, ಈಗ ಮೋಹ ಇತ್ತು ಅಂತ ಅನಿಸ್ತು, ಮೋಹ ಇತ್ತು ಅಂತ ಕಂಡು ಬರ್ತದೆ. ಇದನ್ನೆಲ್ಲ ತಿಳಿದಂಥ ಮಹರ್ಷಿ ಅವಳಿಗೂ ಕೂಡ ನೀನು ಕಲ್ಲಾಗಿ ಬೀಳುವಂಥ ಶಾಪ ಕೊಟ್ಟುಬಿಟ್ಟು ನೋಡ್ರಿ. ಈ ರೀತಿ ಕೊಟ್ಟು ತಪಸ್ಸಿಗಾಗಿ ಅರಣ್ಯಕ್ಕೆ ಹೊರಟು ಹೋದರು ಅಂತ. ಇಷ್ಟು ಹಾನಿ ಅಂತೂ ನಿನಗಾಗಿಲ್ಲಲ್ಲ ಅಂತ ಮಹಾತ್ಮರು ಹೇಳ್ತಾರೆ. ಮತ್ತು ಇನ್ನೂ ಒಂದು ವಿಚಾರ ಹೇಳ್ತಾರೆ, ಪಂಚಶರಣಿಗಾದ ಉರಿಯನು ಅಂತ ಹೇಳ್ತಾರೆ. ಪಂಚಬಾಣಗಳಿಂದ ಕೂಡಿದಂಥ ಮನ್ಮಥ. ಆತ 5 ಬಾಣಗಳು, ಈ ಮನ್ಮಥನ ಬಾಣಗಳು 5 ಬಾಣಗಳು ಅಂತಂದ್ರೆ ಈ ಬಾಣ ತೊಗೊಂಡು ಹೊಡಿತೀವಲ್ಲ ಅಂಥ ಬಾಣ ಅಲ್ಲ, ಇದೊಂದು ಗೊತ್ತಾಗ್ಲಾರ್ದೇ ಜನರ ಒಂದು ಮನಸ್ಸಿನಲ್ಲಿ ಬಿಡುವಂಥ ಬಾಣಗಳಿವು. ಅದಕ್ಕೆ ಇಂಥ ಉರಿಯನ್ನು ಈ ಶಿವ ತಪಸ್ಸು ಕೂತ್ಕೊಂಡಿದ್ದ ಅಂಥ ಕಾಲದಲ್ಲಿ ಯಾಕಂದ್ರೆ ಸಾಮಾನ್ಯ ಮನುಷ್ಯರಿಗೆ ಹೆಂಗೆ ತನ್ನ ಬಾಣಗಳನ್ನು ಹೇಗೆ ಬಿಡ್ತಾನೋ ಹಾಗೆ ಶಿವನ ಮೇಲೆ ಪಂಚಬಾಣಗಳನ್ನು ಬಿಟ್ಟ. ಅದಕ್ಕೆ ಕಾರಣ ಗೊತ್ತದೆ, ಯಾಕಂದ್ರೆ ಈ ತಾರಕಾಸುರ ಅವರೆಲ್ಲ ಭಾಳಷ್ಟು ಹಿಂಸೆ ಮಾಡ್ತಿರ್ತಾರೆ, ಎಲ್ಲ ದೇವಾನುದೇವತೆಗಳಿಗೆ ಭಾಳಷ್ಟು ಹಿಂಸೆ ಕೊಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರೆಲ್ಲ ಬಂದು ಶಿವನ, ಪಾರ್ವತಿ ಒಂದು ಕಡೆ ಇರ್ತಾಳೆ, ಶಿವ ಒಂದು ಕಡೆ ಇರ್ತಾನೆ, ಬೇರೆ ಬೇರೆಯಾಗಿರ್ತಾರೆ. ಅವ್ರಿಗೆ ಹುಟ್ಟಿದಂಥ ಒಂದು ಮಗುವಿನಿಂದನೇ ಆತನ ಸಂಹಾರ ಇರ್ತದೆ, ಅಸುರಂತ ಸಂಹಾರ ಆಗ್ಬೇಕನ್ನೋದು ಇರ್ತದೆ ಕತೆ. ಅದಕ್ಕಾಗಿ ಇವರಿಬ್ಬರನ್ನು ಕೂಡಿಸ್ಬೇಕು. ಮತ್ತು ಈತ ತಪಸ್ಸು ಕೂತ್ಕೊಂಡಿದ್ದಾನೆ, ಪಾರ್ವತಿ ಒಂದು ಕಡೆ ಅದಾಳ, ಮತ್ತು ಇವರಿಬ್ಬರಿಂದ ಹುಟ್ಟಿದಂಥ ಮಗು ಯಾವಾಗ ಹುಟ್ಟಬೇಕು, ಹಂಗಾಗಿ ಬೇಗ ಅವರಿಬ್ಬರು ಕೂಡುವಂಥದ್ದಾಗಲಿ ಅಂತೇಳ್ಬಿಟ್ಟು ಅವರು ಬಂದು ಮನ್ಮಥಕ್ಕೆ ಕೇಳ್ತಾರಪ್ಪ, ನೀನು ಹೋಗಿ ಶಿವನಿಗೆ ಬಾಣಗಳನ್ನು ಬಿಡು, ಆತ ಎಚ್ಚರಿಕೆ ಆಗ್ತಾನೆ. ಆವಾಗ ಪಾರ್ವತಿ ಜೊತೆ ಕೂಡಿಸ್ಬಿಟ್ಟಾಗ ಒಂದು ಮಗು ಆಗ್ತದೆ, ಅವರಿಂದ ಆ ರಾಕ್ಷಸ ಸಾಯ್ತಾನೆ ಅಂತ ಅನ್ನುವಂಥ ಒಂದು ವಿಚಾರ ಹೇಳ್ತಾರೆ. ಆತ ಇಲ್ಲಪ್ಪ ನಾನು ಆಗಲ್ಲ ಅಂತ ಎಷ್ಟು ಹೇಳ್ತಾನೆ ಅಂದರೂ ಕೂಡ ನೀನು ಒಬ್ಬೊಂದು ಸಲ ನಾವೆಲ್ಲರೂ ಸಾಯ್ಬೇಕಾಗ್ಯದ, ನಮ್ಮೆಲ್ಲರ ಸಲ ನೀವು ಒಬ್ಬ ಸತ್ರ ಏನಾಗಂಗಿಲ್ಲ, ಆದರೆ ನೀವು ಒಪ್ಪಗೋ ಅಂತ ಹೇಳಿದಾಗ ಸಾಮಾನ್ಯ ಜೀವಿಗಳಿಗೆ ಹೆಂಗೆ ಒಂದು ಬಾಣವನ್ನು ಹೇಗೆ ಬಿಡ್ತಾನೋ ಹಾಗೆ ಶಿವನ ಮೇಲೆ ಪಂಚಬಾಣಗಳನ್ನು ಬಿಟ್ಟ. ಯಾರು? ಮನ್ಮಥ. ಆವಾಗ ಏನಾಯಿತು ಅಂತಾರೆ, ಶಿವನು ತನ್ನ ಸಮಾಧಿ ಅವಸ್ಥೆಯಿಂದ ಯಾವಾಗ ಆ ಬಾಣಗಳು ಆತಗೆ ಓದುವು ಆವಾಗ ಸಮಾಧಿ ಸ್ಥಿತಿಯಿಂದ ಆತ ಹೊರಗಡೆ ಬಂದ ನೋಡ್ರಿ. ಹೊರಗಡೆ ಬಂತ ಹಿಂಗಾಯಿತು ಮನಸ್ಸು. ಅವಾಗ ಮನಸ್ಸು ಸ್ವಲ್ಪ ವಿಚಲಿತ ಆಗಿಬಿಡ್ತದೆ. ಕೋಪದಿಂದ ಯಾಕೆ ನನ್ನ ಮನಸ್ಸು ವಿಚಲಿತ ಆಯಿತು? ಯಾಕಂದ್ರೆ ಕಾಮನ ಬಾಣ ಬಂದಾಗ ಮನಸ್ಸು ವಿಚಲಿತ ಆಗ್ತದೆ. ಯಾವಾಗ ಕಾಮ ಮನಸ್ಸಿನಲ್ಲಿ ಪ್ರವೇಶ ಮಾಡಿದ ಅಲ್ಲಿ ಅಪೇಕ್ಷೆಗಳು ಬರ್ತಾವೆ. ನಾವು ಅರ್ಥ ಮಾಡ್ಕೋಬೇಕು, ನಮ್ಗೆ ಭಾಳಷ್ಟು ಅಪೇಕ್ಷೆಗಳು ಅದಾವ ಅಂದ್ರೆ ನಮ್ಗೆ ಕಾಮ ಅದನ್ನ ಒಳಗಡೆ. ಅದಕ್ಕೆ ಯಾವಾಗ ಕಾಮನ ಒಂದು ಅಪೇಕ್ಷೆ ಅಲ್ಲಿ ಮನಸ್ಸಿನಲ್ಲಿ ಉಂಟಾಯಿತು, ಪರಮಾತ್ಮಗೆ ಗೊತ್ತಾಯಿತು, ಮನಸ್ಸು ವಿಚಲಿತ ಆಯಿತು ಅಂತ. ಆವಾಗ ಭಾಳಷ್ಟು ಸಿಟ್ಟು ಬಂದುಬಿಡ್ತು. ಯಾಕಂದರೆ ಈ ವಿಚಲಿತ ಮಾಡುವಂಥ ಈ ಕೆಲಸ ಮಾಡುವಂಥವ್ನು ಯಾರು? ಮನ್ಮಥನಿಂದನೇ ಇದು ವಿಚಲಿತ ಕೆಲಸ ನಡೀತದೆ. ಅದಕ್ಕೆ ಭಾಳ ಸಿಟ್ಟು ಬಂದು ಎದುರಿಗೆ ನಿಂತಿದ್ದ ಮನ್ಮಥ, ಬಾಣ ಬಿಟ್ಕೊಂಡು ನಿಂತಿದ್ದ. ಆವಾಗ ಎದುರುಗಡೆ ಕಣ್ಣು ತೆಗೆದು ನೋಡ್ದ, ಸಿಟ್ಟಿನಿಂದ ಅಗ್ನಿನೇತ್ರ ಓಪನ್ ಮಾಡ್ದ. ಅಗ್ನಿನೇತ್ರ ಯಾವಾಗ ತೆಗೆದ ಆವಾಗ ಎದುರುಗಡೆ ನಿಂತಂಥ ಮನ್ಮಥ ಸುಟ್ಟು ಭಸ್ಮ ಆಗಿಬಿಟ್ಟದ ನೋಡ್ರಿ. ಅಂಥ ಹಾನಿ ಅಂತೂ ನಿನಗಾಗಿಲ್ಲ. ಅದಕ್ಕೆ ಈ ರೀತಿಯಾಗಿ ಇರುವಂಥದ್ದು ಮನ್ಮಥನಿಗಾದಂಥ ಕಷ್ಟವನ್ನು ನೋಡು, ಎಷ್ಟು ಕಷ್ಟವನ್ನು ಅನುಭವಿಸಿದಾರೆ ಆ ದೇವತೆಗಳಿಗೂ ಇಂತೆಲ್ಲ ಕಷ್ಟ ಆಗ್ಯಾವಂದ್ರೆ ನಿನಗೆ ಯಾವ ಲೆಕ್ಕ ಕಷ್ಟ ಅನ್ನುವಂಥ ವಿಚಾರದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಇಂದುವಿಗಾದ ಕುಂದನು, ಒಂದು ಕಾಲದಲ್ಲಿ ಚಂದ್ರ ಬೃಹಸ್ಪತಿ ಆಚಾರ್ಯರ ಅವ್ರ ಮನೆಗೆ ಹೋಗಿ ವಿದ್ಯಾಭ್ಯಾಸವನ್ನು ಕಲಿತಾ ಇದ್ದ. ಯಾರು? ಇಂದ್ರ, ಚಂದ್ರ. ಆತ ಬಹಳ ಸುಂದರವಾಗಿದ್ದ ನೋಡೋಕೆ. ಯಾರು? ಚಂದ್ರ. ನೋಡೋಕೆ ಬಹಳ ಸುಂದರವಾದಂಥ ವ್ಯಕ್ತಿ. ಅವರ ಆಚಾರ್ಯ ಮನೆಯಲ್ಲಿ, ಯಾಕಂದ್ರೆ ಆಚಾರ್ಯ ಹೆಂಡತಿ ಕೂಡ ಇದ್ದಳು.
ಅವರು ಆಚಾರ್ಯರು ಮನೆಯಾಗ ಇರಲಿಲ್ಲ. ಬೃಹಸ್ಪತಿ ಆಚಾರ್ಯರು ಮನೆಯಾಗಿರಲಿಲ್ಲ. ಆ ಸಮಯ ನೋಡಿಕೊಂಡು ಆಚಾರ್ಯರ ಹೆಂಡತಿ ತಾರ, ಬೃಹಸ್ಪತಿ ಆಚಾರ್ಯರ ಹೆಂಡತಿ ತಾರ ಈತನ ರೂಪಕ್ಕೆ ಮರಳಾಗಿದ್ದಳು. ಆಕೆ ಯಾರು? ಚಂದ್ರನ ರೂಪಕ್ಕೆ ಮರಳಾಗಿದ್ದಳು. ಇವನನ್ನು ಭಾಳಷ್ಟು ಒಲಿಸ್ಬೇಕು ಅಂತ ಭಾಳಷ್ಟು ಆಕೆ ಪ್ರಯತ್ನ ಪಟ್ಟಿದ್ದಳು. ಆದರೂ ಕೂಡ ನೋಡ್ರಿ, ಇವನ ಗುರುವಿನ ಹೆಂಡತಿ ಅಂತ ತಿಳಿದು ಅದಕ್ಕೆ ಒಪ್ಪಿರಲಿಲ್ಲ ಚಂದ್ರ. ಈಕೆ ಗುರುವಿನ ಹೆಂಡತಿ ಅದಳ ಅಂತ ಒಪ್ಪಿರಲಿಲ್ಲ. ಆದರೂ ಕೂಡ ಆಕೆ ಭಾಳಷ್ಟು ತೊಂದರೆ ಕೊಡ್ತಿರ್ತಾಳೆ ಚಂದ್ರನಿಗೆ. ಕಾಮಶಾಸ್ತ್ರವನ್ನು ಬೋಧನೆ ಮಾಡ್ತಿರ್ತಾಳೆ ಆಕೆ. ಅದಕ್ಕೆ ಒಂದು ಸಲ ಭಾಳಷ್ಟು ಮಾಡಿ ಕೊನೆಗೆ ಆಕೆ ಹೊಲಿಸ್ಕೊಂಡಾಗ ಈ ಸುದ್ದಿ ಆಚಾರ್ಯರಿಗೆ ಗೊತ್ತಾಗ್ಬಿಡ್ತು. ಯಾರು? ಬೃಹಸ್ಪತಿ ಆಚಾರ್ಯರಿಗೆ ಗೊತ್ತಾಯಿತು. ಅವರು ವಿಚಾರ ಮಾಡಿದರು. ಅದರಲ್ಲಿ ಚಂದ್ರನ ತಪ್ಪಿಲ್ಲ. ಭಾಳಷ್ಟು ವಿಚಾರ ಮಾಡಿದರು, ಆದರೂ ಕೂಡ ಚಂದ್ರನಲ್ಲಿ ತಪ್ಪಿಲ್ಲ. ಇಲ್ಲಿ ತಪ್ಪಿಲ್ಲ ಅಂತ ಕಂಡು ಬಂದರೂ ಕೂಡ ಈಕೆ ಸ್ತ್ರೀ ಸ್ವಭಾವಕ್ಕನುಸಾರವಾಗಿ ಆಕೆ ಮೋಹಿಸಿದ್ದಾಳ ಆತನನ್ನು. ಅದರಿಂದ ಆಕೆಯದು ತಪ್ಪಲ್ಲ. ಆದ್ರೆ ಆಕೆಯನ್ನು ಮೋಹಿಸುವಂತೆ ಮಾಡಿದ್ದು ಯಾವುದು ಅಂದರೆ ಚಂದ್ರನ ರೂಪು. ಅದಕ್ಕೆ ಇಂಥ ಸುಂದರ ರೂಪನೇ ನನ್ನ ಹೆಂಡತಿ ಅವನನ್ನು ಒಲಿಲಿಕ್ಕೆ ಕಾರಣ ಆಗ್ಯದ ಅಂತ ಹೇಳಿಬಿಟ್ಟು ಅಲ್ಲಿ ಏನು ಮಾಡ್ಯದ, ಚಂದ್ರನಿಗೆ ಸುಂದರ ರೂಪು ಏನು ಅದಲ್ಲ ಅದು ಕುಂದಿ ಹೋಗಲಿ ಅಂತ ಶಾಪ ಕೊಟ್ಟನು ನೋಡ್ರು. ಈ ಶಾಪವನ್ನು ಕೊಡುವಂಥವನು ಅಂದರೆ ಚಂದ್ರನ ಒಂದು ರೂಪು ಏನಾಗಲಿ, ಕುರುಪಾಗಲಿ, ಅಲ್ಲೇನಾಗಿ ಅದು ಹೋಗಲಿ, ಕುಂದಲಿ ಅಂತ ಶಾಪ ಕೊಡ್ತಾನೆ. ಅದು ಮುಂದೆ ಬರ್ತದೆ. ಮತ್ತು ಆತ ಪರಮಾತ್ಮನ ಬಳಿ ಬರ್ತಾನೆ. ಆತ ಪರಮಾತ್ಮಗೆ ಶರಣ ಆಗ್ತಾನೆ. ಅಪ್ಪ ನನಗೆ ಹಿಂಗೆ ಕೊಟ್ಟಾರ ಶಾಪ ಕೊಟ್ಟಾನ, ಬೃಹಸ್ಪತಿ ಆಚಾರ್ಯ ಗುರುಗಳು ಕೊಟ್ಟಾರ ಅಂತ ಹೇಳಿದಾಗ, ನೋಡಪ್ಪ ಗುರುವಿನ ಶಾಪ ಭಾಳ ದೊಡ್ಡದು. ಅದಕ್ಕೆ ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರ ಕಾಯನು. ಗುರುವಿನ ಶಾಪ ಯಾವತ್ತೂ ವಿಮೋಚನೆ ಮಾಡೋಕ್ಕೆ ಬರೋಂಗಿಲ್ಲ. ಆದ್ರೆ ಏನು ಮಾಡೋಕ್ಕಾಗಂಗಿಲ್ಲಪ್ಪ. ಯಾರೋ ಒಂದು ದೇವತೆಗಳು ಅವ್ರ ಶಾಪ ಕೊಟ್ಟರೆ ವಿಮೋಚನೆ ಮಾಡ್ಬೋದು. ಆದರೆ ಗುರುವಿನ ಶಾಪ ಅದು ಯಾವತ್ತೂ ಹೋಗುವಂಥದ್ದಲ್ಲ. ಅಂಥ ಶಾಪ ನಿನಗಾಗ್ಯದ. ನಾನು ವಿಮೋಚನೆ ಮಾಡುವಂಥ ಶಕ್ತಿ ನನಗಿಲ್ಲ. ಆದರೂ ಕೂಡ ಒಂದು ದಿವಸ ಮಾತ್ರ ಭಾಳ ಸುಂದರವಾಗಿ ಕಾಣಂಗೆ 8 ದಿವಸ ಅಕ್ಷಯ 8 ದಿವಸ ವೃದ್ಧಿ ನಿನ್ನ ರೂಪ ಆಗುವಂಗೆ ನಾ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂತಾನೆ ಪರಮಾತ್ಮ. ಇವು ಮುಂದೆ ಬರ್ತಾವೆ. ಹಿಂಗೆ ಈ ರೀತಿಯಾಗಿ ಚಂದ್ರನ ಒಂದು ರೂಪು ಇಲ್ಲಿ ಕುಂದಿದ್ದು ಯಾರಿಂದ ಅಂದ್ರೆ ಬೃಹಸ್ಪತಿ ಆಚಾರ್ಯರ ಒಂದು ಶಾಪದಿಂದ. ಈ ರೀತಿಯಾಗಿರುವಂಥದ್ದು. ಮತ್ತು ವರ್ಣನಿಗಾದೂಣೆಯನ್ನು ನೋಡಲು ಅಂತ ಹೇಳ್ತಾರೆ. ಇಲ್ಲೇ ಥರ ಒಂದು ದಿವಸ ಸ್ವರ್ಗದಲ್ಲಿ ವರ್ಣನಿಗಾದೂಣೆಯನ್ನು ಅಂತಂದಾಗ ಒಂದು ದಿವಸ ಏನು ಮಾಡಿದರು, ಇಂದ್ರಾದಿ ದೇವತೆಗಳು ಅಗಸ್ತ್ಯಾದಿ ಮುನಿಗಳು ಕೂಡಿಕೊಂಡು ಎಲ್ಲಿ ನಾರದರಿಂದ ಈ ಭಸ್ಮಧಾರಣೆಯ ಮಹಿಮೆಯನ್ನು ಶ್ರವಣ ಮಾಡ್ತಾಯಿದ್ರು. ಸ್ವರ್ಗದಲ್ಲಿ ಇಂದ್ರಾದಿ ದೇವತೆಗಳು ಹಾಗೂ ಅಗಸ್ತ್ಯಾದಿ ಋಷಿಗಳು ಅದರಲ್ಲ, ಸಪ್ತ ಋಷಿಗಳು ಅವರೆಲ್ಲ ಸೇರಿಕೊಂಡು ನಾರದರಿಂದ ಭಸ್ಮಧಾರಣೆಯ ಮಹಿಮೆಯನ್ನು ಶ್ರವಣ ಮಾಡ್ತಾಯಿದ್ರು. ಆವಾಗ ವರುಣ ಬಂದು ಏನು ಮಾಡ್ಯದ, ಅಮರಾವತಿಗೆ ದೈತ್ಯರ ದಾಳಿ ಬರ್ತದ ಅಂತ ಹೇಳಿದತ. ಯಾಕಂದ್ರೆ ಈ ಅಮರಾವತಿಗೆ ಏನು ದೈತ್ಯರ ದಾಳಿ ಬರ್ತದಂತ ಅದು ಇಂದ್ರನಿಗೆ ಹೇಳಿದ. ಅವಾಗ ಆ ಟೈಮ್ ನಡೆದದ. ಯಾವುದು? ಈ ಒಂದು ಭಸ್ಮದ ಮಹಿಮೆಯ ಬಗ್ಗೆ ಶ್ರವಣ ಮಾಡ್ತಾ ಇದ್ದಾರೆ. ಆವಾಗ ಹೇಳಿದಾಗ ಇಂದ್ರನಿಗೆ ಹೇಳಿದ್ರು. ಆಗ ಅಗಸ್ತ್ಯರು ಇದನ್ನು ಕೇಳಿ ಸಿಟ್ಟು ಬಂತು, ಭಾಳ ಸಿಟ್ಟು ಬಂತು. ಯಾಕಂದ್ರೆ ಗಹನವಾದಂಥ ವಿಚಾರ. ಅದಕ್ಕೆ ಕೆಲವೊಂದೊಂದು ಸಲ ಇವು ವಿಚಾರಗಳು ನೋಡ್ರಿ, ಬೇರೆ ಬೇರೆ ವಿಚಾರಗಳು ಹೇಗೆ ಇರ್ಬೋದು. ಬಟ್ ಇವು ಅದು ಒಬ್ಬರೇ ಕೇಳಿ ಇಬ್ಬರೇ ಕೇಳಿ ಭಾಳಷ್ಟು ಗಹನವಾದಂಥ ವಿಚಾರಗಳಿವು. ಮತ್ತು ಅದೇ ಥರ ಗೂಢಾರ್ಥವಾದಂಥ ವಿಚಾರಗಳಿವು. ಉಪನಿಷತ್ತಿನಲ್ಲಿರುವಂಥ ಒಂದು ಗೂಢಾರ್ಥದ ವಿಚಾರಗಳು ಇವೆಲ್ಲ. ಈಗ ನಿಜಗೊಂಡ್ರದೇನು ನಾವು ಕೇಳಾಕತ್ತೀವಲ್ಲ, ಈಗ ನಮ್ಗೆ ಕೇಳಾಗ ಇದೇನಪ್ಪ ಅಂತ ಅನ್ನಿಸ್ಬೋದು. ಬಹಳಷ್ಟು ಮಹಾತ್ಮರು ಇಂಥದಕ್ಕಾಗಿ ಬಡ್ದಾಡಿದ್ದಾರೆ. ನಮಗೆ ಈಜಿ ಸಿಗಾಕತ್ತದ ಅಂತೇಳಿಬಿಟ್ಟು ಏನೋ ಅವರೆಲ್ಲ ಕುಂತು ಹಾಕಿ ಹೇಳಕತ್ತಾಳ, ನಾವು ಇಲ್ಲಿ ಕುಂತು ಏನೋ ಕೇಳಕತ್ತೀವಿ ಅಂತ ನಾವು ಮೈ ಮರಿಬಾರ್ದು. ಹೌದಾ? ಏನೋ ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೀವಿನ ಈ ವಿಷಯಗಳು ನಮಗೆ ಕಿವಿಗೆ ಬೀಳಕತ್ತೇವಂತ ನಾವು ತಿಳ್ಕೊಂಡು ಎಷ್ಟು ಶ್ರದ್ಧೆಯಿಂದ ನೀವು ಭಾವ ಮಾಡ್ತೀರ ಅಷ್ಟು ನಿಮಗೆ ಸಿಗ್ತದೆ. ನಾನು ಇಲ್ಲಿ ಕುಂತು ಹೇಳೋಕೆ ಈಗ ನನಗೆ ಸಿಗ್ತದಂತ ಅಂದ್ಕೊಳ್ಬೇಡ್ರಿ. ಇವೇನೋ ಹೇಳಕತ್ತಾರ ಹಂಗೆ ಅಂತ ಏನಿಲ್ಲ. ನೀವೆಷ್ಟು ಭಾವ ಇಟ್ಕೊಂಡು ಕೇಳ್ತೀರಿ. ನಾ ಎಷ್ಟು ಜನ್ಮದಾಗ ಪುಣ್ಯ ಮಾಡಿದ್ನೇನ ಆ ಭಗವಂತ ಈ ರೂಪವಾಗಿ ಕೆಲವು ವಿಚಾರಗಳನ್ನು ನಮಗೆ ಕೊಡ್ತಾನಂತ ನೀವು ಅದನ್ನು ಎಷ್ಟು ಶ್ರದ್ಧೆಯಿಂದ ತೊಗೊಳ್ತೀರಿ ಅಷ್ಟು ನಿಮಗೆ ಫಲಗಳು ಸಿಗ್ತಾವೆ.
ನಿನ್ನ ಭಕ್ತಿಗೆ, ನಿನ್ನ ಶ್ರದ್ಧೆಗೆ. ಅದಕ್ಕೆ ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಹೇಳಿದಾರೆ. ಎಲ್ಲಿ ಆದ್ರೇನು, ಎದುರುಗಡೆ ಕೂತ್ಕೊಂಡ್ರೇನು, ಎಲ್ಲಿ ಕೂತ್ಕೊಂಡ್ರೇನು, ಗುರುವಾಕ್ಯ ಕೇಳಕತ್ತೇವಲ್ಲ, ನೀನು ಅಷ್ಟೇ ಶ್ರದ್ಧೆ ಭಾವನೆಯಿಂದ ಕೇಳಬೇಕಾಗ್ತದೆ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ಇಂದ್ರನಿಗೆ ಇದು ಹೇಳಿದ ಆವಾಗ ಅಗಸ್ತ್ಯರಿಗೆ ಇದನ್ನು ಕೇಳಿ, ಎಲೆ ವರ್ಣನೆ, ಇಂದ್ರನು ಚಿತ್ತ ಏಕಾಗ್ರತೆಯಿಂದ ಶ್ರವಣ ಮಾಡಲಿಕ್ಕೆ ಕುಳಿತ ಕಾಲದಲ್ಲಿ ನೋಡ್ರಿ, ಅದೊಂದೇನು ಚಿತ್ತ ಏಕಾಗ್ರತೆಯಿಂದ ಆತ ಶ್ರವಣ ಮಾಡಕ್ಕೆ ಕೂತ್ಕೊಂಡಿದ್ದಾನೆ ಇಂದ್ರ. ಅಂಥ ಕಾಲದಲ್ಲಿ ವಿಘ್ನ ರೂಪದಿಂದ ನೀ ವಿಷಯಾಂತರ ಮಾಡಿದಿ ನೋಡ್ರಿ. ಆತ ಏಕಾಗ್ರ ಭಾವದಿಂದ ಕುಂತು ಕೇಳಕತ್ತಾನ. ಅದಕ್ಕೆ ಇಂಥ ಒಂದು ಶಾಸ್ತ್ರಕ್ಕೆ ಮನೆಗೆ ಯಾರೇ ಇರಲಿ, ಇದಕ್ಕೆ ಯಾರು ಸಪೋರ್ಟ್ ಮಾಡ್ತಾರ, ಯಾರು ಪ್ರೋತ್ಸಾಹ ಕೊಡ್ತಾರ, ಕೇಳ್ರಪ್ಪ ನಿಮ್ಗೆ ಯಾವ ತೊಂದರೆ ಕೊಡಂಗಿಲ್ಲ ಅಂತಾರೆ, ಅವರಿಗೂ ಪುಣ್ಯ ಹೋಗ್ತದೆ. ಇದು ಕೇಳಕ್ಕೆ ಕೂತ್ಕೊಂಡ್ರೆ ಕಷ್ಟ ಕೊಡ್ತಿರ್ತಾರೆ ನೋಡ್ರಿ, ಕಂಗಾಯಿತು ಕಿಂಗಾಯಿತು ಅಂಥೇಳಿ. ಹಂಗೆ ಯಾರು ಮಾಡಿಕೊಡ್ದು ಇದು, ಯಾಕಂದ್ರೆ ಭಾಳ ಮೇಲ್ಮಟ್ಟದ ವಿಚಾರಗಳಿವು. ಹಂಗಾಗಿ ಕೇಳಕ್ಕೆ ಕೂತ್ಕೊಂಡವ್ರಿಗೆ ಯಾರು ತೊಂದರೆನೂ ಕೊಡಬಾರ್ದು, ಗದ್ದಲ ಮಾಡಬಾರ್ದು. ಮನಸ್ಸನ್ನು ಏಕಾಗ್ರತೆ ಇದ್ದಂಥ ಮನಸ್ಸನ್ನು ವಿಷಯ ಅಂತೂ ಕೂಡ ಮಾಡಬಾರ್ದು ಕೆಲವೊಂದು ವಿಚಾರಗಳಲ್ಲಿ. ಯಾರು ಇದಕ್ಕೆ ಭಾಳಷ್ಟು ಸಪೋರ್ಟ್ ಮಾಡ್ತಾರೆ ಅವರಿಗೂ ಹೋಗ್ತದೆ ಇದು ಪುಣ್ಯ, ಅವ್ರಿಗೂ ಹೋಗ್ತದೆ, ಇಲ್ಲಂತಿಲ್ಲ. ಅದಕ್ಕೆ ಇಲ್ಲಿ ಕೂಡ ಇಂದ್ರ ಚಿತ್ತ ಏಕಾಗ್ರತೆಯಿಂದ ಈ ಶ್ರವಣ ಮಾಡಲಿಕ್ಕೆ ಕುಳಿತುಕೊಂಡಿದ್ದಾನೆ. ಇಂಥ ಕಾಲದಲ್ಲಿ ಇಂಥ ಒಂದು ವಿಘ್ನ ರೂಪದಿಂದ ವಿಷಯಾಂತರವನ್ನು ನೀ ಮಾಡಿದಿ, ನೀನು ದೈತ್ಯನಾಗುವಂಥ ಶಾಪ ಕೊಟ್ಬಿಟ್ಟನು ನೋಡ್ರಿ. ವರುಣನಿಗೆ ನೀ ದೈತ್ಯನಾಗು ಅಂತ ಇಲ್ಲಿ ಯಾರು ಶಾಪ ಕೊಟ್ಬಿಟ್ರು? ಅಗಸ್ತ್ಯ ಋಷಿಗಳು ಶಾಪವನ್ನು ಕೊಟ್ಟರು. ಆಗ ವರುಣನಿಗೆ ಭಯ ಆಗಿಬಿಡ್ತು ಭಾಳಷ್ಟು. ಅಷ್ಟೇ ಅವ ಭಾಳ ಗಹನವಾದಂಥ ಭಸ್ಮದ ಮಹಿಮೆಯನ್ನು ಅವರು ಭಾಳಷ್ಟು ಚಿತ್ತೇಕಾಗ್ರತೆಯಿಂದ ಅದು ಶ್ರವಣ ಮಾಡ್ತಾ ಇದ್ದಾಗ ಇದನ್ನು ಬಂದು ಹೇಳಿದ ಮನಸ್ಸು ವಿಚಲಿತ ಆಯಿತು, ಏಕಾಗ್ರತೆ ಅಲ್ಲಿ ಭಂಗ ಆಯಿತು. ಹಂಗಾಗಿ ನಿನಗೆ ದೈತ್ಯನಾಗು, ಇಂಥ ಸಮಯದಲ್ಲಿ ವಿಷಯಾಂತರ ಮನಸ್ಸನ್ನು ಮಾಡಿದಿ, ನೀನು ದೈತ್ಯನಾಗು ಅಂತ ಶಾಪ ಕೊಟ್ಟಾಗ ಭಾಳಷ್ಟು ಭಯ ಆಗಿಬಿಡ್ತು. ಇದು ಹೆಂಗೆ ಮಾಡೋದು ಅಂತ ಇದನ್ನು ಶಾಪವನ್ನು ನೀವು ತೆಗೆದು ಹಾಕ್ರಿ ಅಂತೇಳಿ ಅಗಸ್ತ್ಯರನ್ನು ಕೇಳಿದ. ಶಿವಭಕ್ತರ ಕೈಯಲ್ಲಿಯ ಬಸಿತವನ್ನು ಕಂಡು ಕೂಡಲೇ ಮುಂದೆ ಅವ ರಾಕ್ಷಸ ಅವತಾರ ಆಗ್ತಾನೆ, ದೈತ್ಯ ಆಗಿಬಿಡ್ತಾನಲ್ಲ ವರುಣ. ಆವಾಗ ಹೇಳ್ತಾನೆ, ಅಗಸ್ತ್ಯರು ಹೇಳ್ತಾನೆ, ಏನು ಹೇಳ್ತಾರ, ಶಿವಭಕ್ತರ ಕೈಯಲ್ಲಿ ಭಸ್ಮವನ್ನು ನೀನು ಕಂಡು ಕೂಡಲೇ ನಿನಗೆ ಈ ಶಾಪ ವಿಮೋಚನೆ ಆಗ್ತದ ಅಂತ ಹೇಳಿದತ್ತ. ಆಮೇಲೆ ದೇವತೆಯಾದಂತಹ ವರುಣನು ದೈತ್ಯನಾಗಿ ಕಷ್ಟವನ್ನು ಹೊಂದಿದ, ಭಾಳಷ್ಟು ಕಷ್ಟಪಟ್ಟ ಆತ. ಹಾಗಂತೂ ನಿನಗಾಗಿಲ್ಲಲ್ಲ ಅನ್ನುವಂಥ ವಿಚಾರ. ಮತ್ತು ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಇಷ್ಟಿಷ್ಟೆಲ್ಲ ಮಹಾತ್ಮರು ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ದೇವತೆಗಳು ಇಷ್ಟಿಷ್ಟೆಲ್ಲ ಕಷ್ಟಪಟ್ಟಾರ. ಈ ಕಷ್ಟಗಳು ನಿನಗೆ ಮೊದಲೂ ಇದ್ದು 84 ಲಕ್ಷ ಜೀವರಾಶಿಯಿಂದ ಬಂದಿದೆ ಅಂತಂದ್ರೆ ಮತ್ತು ಇವೆಲ್ಲ ಕಷ್ಟಗಳು ಈಗೂ ಅದಾವ, ಮುಂದೂ ಬರ್ತಾವೆ. ಹಿಂದೂ ಇದ್ದವು, ಈಗೂ ಅದಾವ, ಮುಂದೆ ಬರ್ತಾವೆ. ಇದು ನಿನಗೆ ಯಾವತ್ತೂ ಇವು ಕಷ್ಟಗಳು ಹೋಗಂಗಿಲ್ಲ. ಕಷ್ಟ ಸುಖ ಎರಡೂ ಇರೋದೇ ಇದು. ಇದರಿಂದ ಬಿಡುಗಡೆ ಆಗುವಂಥದ್ದೇ ಇದು ಶ್ರವಣ ಮನನ ನಿಧಿಧ್ಯಾಸ ಗುರು ಮುಖಾಂತರ ತಿಳ್ಕೊಂಡಾಗ ಇದರಿಂದ ಬಿಡುಗಡೆ ಆಗೋಕ್ಕಾಗ್ತದೆ. ಅಲ್ಲಿವರೆಗೂ ಎಷ್ಟೇ ಜನ್ಮಗಳು ಹುಟ್ಟಿ ಬಾ, ನೀ ಮತ್ತು ಮುಂದೆ ಎಷ್ಟು ಜನ್ಮಗಳ ತಗೋ. ಈಗ ಒಂದು ವೇಳೆ ಮಹಾತ್ಮರ ವಾಕ್ಯ ನೀನು ಅಲಕ್ಷ್ಯ ಮಾಡಿದ್ದೆ ಆದರೆ ಮುಂದೆ ಎಷ್ಟೇ ಜನ್ಮಗಳು ಬಂದರೂ ಕೂಡ ಮತ್ತು ಗುರುವಿನ ಬದಲೇ ಬಂದು, ಅಪ್ಪ ಕಷ್ಟ ಐತಪ್ಪ ಈ ಸಂಸಾರ, ಏಟು ಕಷ್ಟ ಐತಪ್ಪ ಅಂತ ಮತ್ತೆ ಇದೇ ಮಾತಾಡಿಕೊಂಡು ಇಲ್ಲೇ ಬಂದು ಹಿಂಗೆ ಕುಂತು ಕೇಳಿದಾಗ ನಿನಗೆ ಆವಾಗ ಆನಂದ ಆಗುವಂಥದ್ದು. ಅಲ್ಲಿವರೆಗೂ ನಿನಗೆ ಯಾವ ಕಾಲಕ್ಕೂ ಆನಂದ ಇಲ್ಲ. ಅದಕ್ಕೆ ಈ ಕಷ್ಟ ಆದಂಥ ಕಷ್ಟದಾಗ ಮುಳುಗಬೇಡ, ಸುಖ ಆದಂಥ ಸುಖದಾಗೂ ಮೆರಿಬೇಡ. ಯಾಕಂದರೆ ಎರಡೂ ನಿನ್ನನ್ನು ಪಾತ್ರಕ್ಕೆ ತೊಗೊಂಡು ಹೋಗ್ತಾವೆ. ಎರಡನ್ನು ಕೊಟ್ಟಿದ್ದಿ, ಯಾಕಂದ್ರೆ ಹಿಂದೆ ಮಾಡಿದ್ದು ಐತೆ ಅಂತ ಉಣ್ಕೊಂತ ಏನು ಗುರುವಾಕ್ಯವನ್ನು ಕೇಳ್ಕೊಂತ ಹೋದಾಗ ಇವನು ಏನು ಮಾಡಂಗಿಲ್ಲ, ಕಷ್ಟಗಳನ್ನು ಏನು ಮಾಡಂಗಿಲ್ಲ ನಿನಗೆ. ಅದಕ್ಕೆ ನೀನು ಯಾವುದಕ್ಕೆ ಬಂದಿದ್ದಿ, ಮನುಜ ಕುಲ ಜನನದ ಲಾಭ ಹೌದು, ಆರು ನಾನೆಂದು ವಿಚಾರಿಸು. ಇದು ದೊಡ್ಡ ಲಾಭ. ನೀವು ಹುಟ್ಟಿ ಬಂದದಕ್ಕೆ ದೊಡ್ಡ ಲಾಭ. ಬರೀ ಸಣ್ಣ ಸಣ್ಣದಕ್ಕೆ ನೋಡೋಕೆ ಹೋಗ್ಬೇಡ. ಇಹಲೋಕದಾಗ ಸುಖ ಐತೆ ಅಂತ ಬಯಸಬೇಡ, ಪರಲೋಕದಾಗ ಸುಖ ಅಂತ ತೊಗೊಳ್ಬೇಡ. ಅವೆಲ್ಲ ಕ್ಷಣಿಕದವ. ಆದ್ರೆ ಸದಾ ಕಾಲ ಯಾವಾಗಲಿರುವಂಥ ಒಂದು ಆನಂದ ಐತೆ, ಅದಕ್ಕೆ ಬಡ್ದಾಡು. ಅದಕ್ಕೆ ಈ ಮಾನವ ಜನ್ಮ ಸಾರ್ಥಕ ಆಗ್ತದೆ. ಬರೀ ಏನೇನು ಸಣ್ಣ ಪುಟ್ಟಕ್ಕೆ ನೀನು ಬಯಸಿ ಸತ್ಕೊಂಡು ಹೋಗ್ಬೇಡಪ್ಪ ಅಂತ ಎಚ್ಚರಿಕೆ ಮಾತು ಹೇಳ್ತಾ ಇದ್ದಾರೆ ಇವರು. ಮತ್ತು ಎರಡನೇ ನುಡಿ ಇಟ್ಕೊಂಡು ನಾಳೆ ಮಾತಾಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.